ಹಲೋ, ಗುಡ್ ಮಾರ್ನಿಂಗ್ ಎವ್ರಿ ಒನ್. ಸೊ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾವು ಫಸ್ಟ್ ಪಿ ಡಿ ಒ ಏನು ನಾನ್ ಎಚ್ ಕೆ ಆಗಿತ್ತಲ್ಲ ಎಕ್ಸಾಮು, ಸೊ ಅದ್ರ ಜಿ ಕೆ ಪಾರ್ಟಿನ ಕ್ವಶನ್ ಆನ್ಸರ್ಸ್ ಡಿಸ್ಕಸ್ ಮಾಡಮ್ಮಿ ಆ್ಯಂಡ್ ಅದನ್ನು ಪಾರ್ಟ್ ವೈಸ್ ಡಿಸ್ಕಸ್ ಮಾಡ್ಕೋತಾ ಬರಮ್. ಓಕೆನಾ? ಸರಿ. ಸೊ ಫಸ್ಟ್ ಕ್ವಶನ್ ನೋಡ್ರಿ ಏನದೆ. ಹೂ ಅಮಾಂಗ್ ದ ಫಾಲೋಯಿಂಗ್ ವಾಸ್ ದ head of the special committee formed for the preparation of manuscript of the constitution. ಓಕೆ, ಸೊ ಫಸ್ಟ್ ನಿಮಗೆ ಏನು ಗೊತ್ತಬೇಕಪ್ಪ ಅಂತಂದ್ರೆ ಕನ್ನಡದಾಗ ನೋಡ್ರಿ, ಈ ಕೆಳಕಂಡವರ ಪೈಕಿ ಸಂವಿಧಾನದ ಹಸ್ತಪ್ರತಿಯ ಸಿದ್ಧತೆಗಾಗಿ ರಚಿಸಲಾದ ವಿಶೇಷ ಸಮಿತಿಯ ಮುಖ್ಯಸ್ಥರು ಯಾರು? ಸೊ ಫಸ್ಟ್ ನಿಮಗೆ ಮನುಸ್ಕ್ರಿಪ್ಟ್ ಅಂದ್ರೆ ಏನು ಗೊತ್ತಬೇಕು. ಸೊ ಮನುಸ್ಕ್ರಿಪ್ಟಪ್ಪ ಅಂತಂದ್ರೆ ಏನಿಲ್ಲ, ಹ್ಯಾಂಡ್ ರಿಟನ್ ಅಥವಾ ಟೈಪ್ಡ್ ಡಾಕ್ಯುಮೆಂಟಿಗೆ ಏನಂತಾರೆ? ಸೊ ಮನುಸ್ಕ್ರಿಪ್ಟ್ ಅಂತಾರೆ. ಸೊ ಕಾನ್ಸ್ಟಿಟ್ಯೂಷನ್ದ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಯಾರಿದ್ದರು? ಬಿ ಆರ್ ಅಂಬೇಡ್ಕರ್ ಅವರಿದ್ದರು. ಸೊ ಮನುಸ್ಕ್ರಿಪ್ಟಿಂದ ಯಾರು ಆಗ್ತಾರಪ್ಪ ಅಂತಂದ್ರೆ ಸೊ ಬಿ ಆರ್ ಅಂಬೇಡ್ಕರ್. ಸೊ ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಟ್ಟಿದ್ದಾನೆ ಅಷ್ಟೇ. ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಎರಡನೇದು, ಹೂ ಅಮಾಂಗ್ ದ ಫಾಲೋಯಿಂಗ್ ಗವರ್ನರ್ ಜನರಲ್ ರಿಮೂವ್ಡ್ ದ ರಿಸ್ಟ್ರಿಕ್ಷನ್ ಇಂಪೋಸ್ಡ್ ಆನ್ ದ ಇಂಡಿಯನ್ ಪ್ರೆಸ್? ಸೊ ಇಂಡಿಯನ್ ಪ್ರೆಸ್ ಮ್ಯಾಗ ಏನು ರಿಸ್ಟ್ರಿಕ್ಷನ್ಸ್ ಹಾಕಿರಲ್ಲ, ಸೊ ಅದು ಯಾವ ಗವರ್ನರ್ ಜನರಲ್ ತೆಗಿತಾನ ಅಂತ ಕೇಳಿದ್ರಿ ಕ್ವಶನ್. ಸೊ ಅದು ಯಾರು ತೆಗಿತಾರಪ್ಪ ಅಂತಂದ್ರೆ ಸರ್ ಚಾರ್ಲ್ಸ್ ಮೆಟ್ಕಾಲ್ಫ್. ಯಾರು? ಸರ್ ಚಾರ್ಲ್ಸ್ ಮೆಟ್ಕಾಲ್ಫ್. ಸೊ ಇದ್ರಾಗ 3 ಕಾನ್ಸೆಪ್ಟ್ ಬರ್ತಾವೆ ತಿಳ್ಕೊರಿ. ಫಸ್ಟ್ ಒನ್ ಏನು? ವರ್ನ್ಯಾಕ್ಯುಲರ್ ಪ್ರೆಸ್ ಆ್ಯಕ್ಟ್. ವರ್ನ್ಯಾಕ್ಯುಲರ್ ಪ್ರೆಸ್ ಆ್ಯಕ್ಟಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ನೀವು ನಾನ್ ಇಂಗ್ಲೀಷ್ನಾಗೂ ಪೇಪರ್ಗಳು ಛಪಾಸ್ಬೋದು. ಅಂದ್ರೆ ಎಕ್ಸಾಂಪಲ್ ಇಂಗ್ಲೀಷ್ನಾಗ ಹ್ಯಾಂಗೆ ದ ಹಿಂದೂ ಬರ್ತಲ್ಲ ಪೇಪರ್, ಸೊ ಹಂಗೆ ನಾವು ಲೋಕಲ್ ಲ್ಯಾಂಗ್ವೇಜ್ದಾಗ ಆ ಟೈಮ್ದಾಗ ಬೆಂಗಾಲಿ ಲ್ಯಾಂಗ್ವೇಜ್ದಾಗ ಪೇಪರ್ನು ಪಬ್ಲಿಷ್ ಮಾಡ್ಬೋದು. ಸೊ ಅದು ವರ್ನ್ಯಾಕ್ಯುಲರ್ ಪ್ರೆಸ್ ಆ್ಯಕ್ಟ್. ಅದು ಯಾವಾಗ ಬರ್ತದೆ? 1878ನಾಗ ಬರ್ತದೆ. ಓಕೆ, ಸೊ ಅದು ಇಂಟ್ರೊಡಕ್ಷನ್ ಮಾಡಿರೋರು ಯಾರು ಅಂತಂದರೆ ಲಾರ್ಡ್ ಲಿಟ್ಟನ್. ಓಕೆ, ಸೊ ಇಲ್ಲಿದೆ ನೋಡಿ, ದಿಸ್ ಅಲೌಡ್ ದ ಗೌರ್ಮೆಂಟ್ ಟು ಸೆನ್ಸರ್ ರಿಪೋರ್ಟ್ಸ್ ಆ್ಯಂಡ್ ಎಡಿಟೋರಿಯಲ್ಸ್ ಇನ್ ವರ್ನ್ಯಾಕ್ಯುಲರ್. ವರ್ನ್ಯಾಕ್ಯುಲರ್ ಅಂದ್ರೇನು? ನಾನ್ ಇಂಗ್ಲೀಷ್ ಪಬ್ಲಿಕೇಶನ್ಸ್. ಸೊ ಇದು ಆಮ್ಯಾಗ ಇದು ಯಾರು ತೆಗಿತಾರಪ್ಪ ಅಂತಂದ್ರೆ ಲಾರ್ಡ್ ರಿಪ್ಪನ್ ಅವರು ತೆಗೆದು ಬಿಡ್ತಾರೆ. ಸೊ ಹಂಗೆ ಮೆಟ್ಕಾಲ್ಫ್ ಆ್ಯಕ್ಟ್ ಅಂತಲೂ ಬರ್ತದೆ. ಅದು 1835. ಸೊ ಪ್ರೆಸ್ ಆ್ಯಕ್ಟ್ನು ಅಂತಾರೆ ಅದಕ್ಕೆ. ಸೊ ಇದು ಏನು ಬ್ಯಾಕ್ಗ್ರೌಂಡ್ ಏನಪ್ಪ ಅಂತಂದ್ರೆ ಇದ್ರದ್ದು ನೋಡ್ರಿ, ಡ್ಯೂರಿಂಗ್ ದ ಅರ್ಲಿ 19th century ದ ಬ್ರಿಟಿಷ್ ಗೌರ್ಮೆಂಟ್ ಇಂಪೋಸ್ಡ್ ರಿಸ್ಟ್ರಿಕ್ಟಿವ್ ಮೆಷರ್ಸ್ ಆನ್ ದ ಪ್ರೆಸ್ ಇನ್ ಇಂಡಿಯಾ. ಸೊ ಅವ್ರು ಏನು ಮಾಡೋರು, ಭಾಳ ರಿಸ್ಟ್ರಿಕ್ಟಿವ್ ಮೆಷರ್ಮೆಂಟ್ಸ್ ಹಾಕಿದ್ರು ಇಂಡಿಯಾ ಮ್ಯಾಗ. ರಿಕ್ವೈರಿಂಗ್ ನ್ಯೂಸ್ ಪೇಪರ್ ಅಂತಂದ್ರೆ ನ್ಯೂಸ್ ಪೇಪರ್ಗಳು ಏನು ಮಾಡಬೇಕಪ್ಪ ಅಂತಂದ್ರೆ ಲೈಸೆನ್ಸ್ ತೊಗೊಬೇಕು, ಅದಕ್ಕೆಲ್ಲ ಮತ್ತು ಸಬ್ಮಿಟ್ ಮಾಡಬೇಕು, ಎಲ್ಲ ಅಪ್ರೂವಲ್ಸ್ ಎಲ್ಲ ಭಾಳ ಸ್ಟ್ರಿಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದು. ಸೊ ಅವಾಗ ಏನು ಮಾಡೋನು ಮೆಟ್ಕಾಫ್ ಸೊ ಪ್ರೆಸ್ ಆ್ಯಕ್ಟ್ 1835 ಇಂಟ್ರೊಡ್ಯೂಸ್ ಮಾಡೋಣ. ಅದಕ್ಕೆ ಏನಂತಾರೆ? ಮೆಟ್ಕಾಲ್ಫ್ ಆ್ಯಕ್ಟ್ನು ಅಂತಾರೆ ಅಥವಾ ಪ್ರೆಸ್ ಆ್ಯಕ್ಟ್ ಆಫ್ 1835 ಅಂತಾರೆ. ಅವಾಗ ಏನು ಮಾಡ್ತಾನಪ್ಪ ಅಂತಂದ್ರೆ ಅವ ಏನು ಮಾಡ್ತಾನೆ, ವೆರಿ ಸ್ಟ್ರಿಕ್ಟ್ ರೂಲ್ಸ್ ಏನಿದ್ದು ಅಲ್ಲ ಅವೆಲ್ಲ ಲೈಸೆನ್ಸಿಂಗ್ ರಿಲೇಟೆಡ್ ಏನಿದ್ದು ಅವೆಲ್ಲ 1823ದಾಗ ರಿಮೂವ್ ಮಾಡ್ತಾನೆ. ಸೊ ಇದು ಏನು ಮಾಡ್ತಪ್ಪ ಅಂತಂದ್ರೆ ನಮಗೆ ಗ್ರೇಟರ್ ಫ್ರೀಡಮ್ ಫಾರ್ ದ ಇಂಡಿಯನ್ ಪ್ರೆಸ್ ಟು ಪಬ್ಲಿಷ್ ವಿತೌಟ್ ಪ್ರಿಯರ್ ಸೆನ್ಸರ್ಶಿಪ್ ಅಥವಾ ಅಪ್ರೂವಲ್. ಅದು ಅಪ್ರೂವಲ್ ಇರಲಾರ್ದೇನೋ ನಾವು ಪಬ್ಲಿಷ್ ಮಾಡ್ಬೋದು. ಓಕೆ, ಇದು ಸೆಕೆಂಡ್ ಆನ್ಸರ್. ಓಕೆ, ನೆಕ್ಸ್ಟ್ ಥರ್ಡ್. ಆಫ್ಟರ್ ದ ಎಂಡ್ ಆಫ್ ದ ಥರ್ಡ್ ಕಾರ್ನೆಟಿಕ್ ವಾರ್ ವಿಚ್ ಆಫ್ ದ ಫಾಲೋಯಿಂಗ್ ಟ್ರೀಟೀಸ್ ವಾಸ್ ಕನ್ಕ್ಲೂಡೆಡ್? ಸೊ ಮೂರನೇ ಕಾರ್ನೆಟಿಕ್ ಯುದ್ಧ. ಓಕೆ, ಮೂರನೇ ಕಾರ್ನೆಟಿಕ್ ಯುದ್ಧ ಆದ ಬಳಕ ಯಾವ ಟ್ರೀಟಿ ಆದ ಬಳಕ ಅದು ಕನ್ಕ್ಲೂಡ್ ಆಯಿತು ಅಂತ ಕೇಳ್ಯಾರ. ಸೊ ಈ ಕ್ವಶನ್ ಬಂದಪ್ಪ ಅಂತಂದ್ರೆ ನಮ್ಗೆ ಕಾರ್ನೆಟಿಕ್ ವಾರ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಡಿಟೇಲ್ ಇನ್ಫಾರ್ಮೇಷನ್ ಬೇಕು. ಸೊ ನಾವು ಕಾರ್ನೆಟಿಕ್ ವಾರ್ ಅಂದ್ರೆ ಏನಂತ ಅದ್ರ ಬಗ್ಗೆ ಸ್ವಲ್ಪ ಡಿಟೇಲ್ ಹೋಗೋಣ. ಸೊ ಕಾರ್ನೆಟಿಕ್ ವಾರಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ಕಾರ್ನೆಟಿಕ್ ಅನ್ನೋದು ಒಂದು ರೀಜನ್. ಎದ್ರದ್ದು? ಕೊರೋಮಂಡಲ್ ಕೋಸ್ಟ್ ಮತ್ತು ಅದ್ರ ಹಿಂದಿಂದ ಏನು ಭಾಗ ಇರ್ತದಲ್ಲ ಇಲ್ಲದ ನೋಡ್ರಿ, ಇದಕ್ಕೆಲ್ಲ ಏನಂತಾರಪ್ಪ ಅಂತಂದ್ರೆ ಕಾರ್ನೆಟಿಕ್ ರೀಜನ್ ಅಂತಾರೆ. ಸೊ ಕಾರ್ನೆಟಿಕ್ ರೀಜನ್ ಮೇಜರ್ಲಿ ಯಾರ್ಯಾರು ನಡ್ಬರ್ಕ್ ಫೈಟ್ ಆಗ್ಯದಪ್ಪ ಅಂತಂದ್ರೆ ಬ್ರಿಟಿಷ್ ಮತ್ತು ಫ್ರೆಂಚ್ ನಡ್ಬರ್ಕ್. ಓಕೆ, ಸೊ ಫಸ್ಟ್ ಕಾರ್ನೆಟಿಕ್ ಯುದ್ಧ ಯಾವಾಗ ಆಗ್ಯದ? ಇಯರ್ ಇಂಪಾರ್ಟೆಂಟ್ ಆಗ್ತದೆ, 1746 to 1748. ಸೊ ಇದು ಬ್ಯಾಕ್ಗ್ರೌಂಡ್ ಏನು ಕಾರ್ನೆಟಿಕ್ ಯುದ್ಧ ಆಲಕ್ಕಪ್ಪ ಅಂತಂದ್ರೆ, ಸೊ ಆಸ್ಟ್ರಿಯನ್ ಅಂತಂದ್ರೆ ಇಲ್ಲಿ ಯುರೋಪ್ನಾಗ ಆಸ್ಟ್ರಿಯಾ ಅಂತ ಒಂದು ಇದು ಅದ ದೇಶ ಅದ. ಸೊ ಆ ದೇಶ ಸಲಿಂದ ನಾವು ಕಾನ್ಕರ್ ಮಾಡ್ಬೇಕು ನಡ್ಬೇಕಂತ ಕೇಸಿಂದ ಬ್ರಿಟಿಷ್ ಮತ್ತು ಫ್ರೆಂಚ್ದವ್ರು ನಡ್ಬರ್ಕ್ ಏನಾಗಿರ್ತದೆ, ಫೈಟ್ ಆಗ್ತಿರ್ತದೆ. ಸೊ ಆ ಫೈಟ್ ಏನಾಗ್ತದೆ ಇಲ್ಲಿ ಇಂಡಿಯಾನಾಗೂ ಅದು ಇನ್ಫ್ಲೂಯೆನ್ಸ್ ಮಾಡ್ತದೆ. ಸೊ ಇದು ಏನು ಮಾಡ್ತಪ್ಪ ಅಂದ್ರೆ ಕಾರ್ನೆಟಿಕ್ ವಾರ್ಸ್ ಡೆವಲಪ್ಮೆಂಟ್ ಆಲಕ್ಕೆ ಇಂಡಿಯಾದಾಗ ಹೆಲ್ಪ್ ಮಾಡ್ತದೆ. ಅಂದ್ರೆ ಇಂಡೈರೆಕ್ಟಾಗಿ ಏನಾಗ್ತದೆ ಹೆಲ್ಪ್ ಅಂದ್ರೆ ಪ್ರಚೋದನೆ ಮಾಡ್ದಂಗೆ ಇಲ್ಲೂ ಕಾರ್ನೆಟಿಕ್ ವಾರ್ಸ್ ಆಗ್ತದೆ. ಆಸ್ಟ್ರಿಯಾದಾಗ ಹ್ಯಾಂಗೆ ಅವ್ರ ಜಗಳ ಇದ್ದಿದ್ದು ಇಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡ್ದಂಗೆ ಅವ್ರು. ಸೊ ಎಟ್ ದಟ್ ಟೈಮ್
ಫ್ರೆಂಚ್ ಏನಿರ್ತಾರಪ್ಪ ಅಂತಂದ್ರೆ ಫಸ್ಟ್ ಕಾರ್ನಾಟಿಕ್ ಯುದ್ಧ ಟೈಮ್ನಾಗ ಇಂಡಿಯಾನಾಗ ಸ್ಪೆಷಲಿ ಫ್ರೆಂಚ್ ಸ್ವಲ್ಪ ವೀಕ್ ಇರ್ತಾರೆ ಯಾವಾಗ ಬ್ರಿಟಿಷರಿಗೆ ಕಂಪೇರ್ ಮಾಡಿದ್ರೆ. ಸೊ ಅದಕ್ಕೆ ಏನು ಮಾಡ್ತಾನಪ್ಪ ಅಂತಂದ್ರೆ ಡುಪ್ಲೆ ಅಂತ ಇರ್ತಾನಲ್ಲ, ಡುಪ್ರೆ ಏನು ಮಾಡ್ತಾನಪ್ಪ ಅಂತಂದ್ರೆ ಮಾರಿಷಿಯಸ್ನಾಗ ಗವರ್ನರ್ ಇರ್ತಾನೆ ಫ್ರೆಂಚಿಂದು ಮಾರಿಷಿಯಸ್ನಾಗ ಗವರ್ನರ್ ಇರ್ತಾನೆ. ಯಾರು? ಬಾಡೋನಿಸ್ ಅಂತ. ವಿತ್ ದ ಹೆಲ್ಪ್ ಆಫ್ ಅವ್ನ ನೇವಿ ಏನು ಮಾಡ್ತಾರಪ್ಪ ಅಂತಂದ್ರೆ ಬ್ರಿಟಿಷರಿಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಅನ್ವರ್ ಇದ್ದನ್ನ ಮತ್ತು ಬ್ರಿಟಿಷರಿಗೆ ಏನು ಮಾಡ್ತಾರೆ ಒಂದು ಟೈಪ್ ಸೋಲ್ಸ್ ಏನು ಮಾಡ್ತಾರೆ ಮದ್ರಾಸ್ ವಶಪಡಿಸ್ಕೋತಾರೆ. ಸೊ ಬಟ್ ಮದ್ರಾಸ್ ವಶಪಡಿಸ್ಕೊಂಡು ಬಳಕ್ಕೂ ಏನಾಗ್ತದಪ್ಪ ಅಂತಂದ್ರೆ ಬೋಡೋನಿಸ್ ಏನು ಮಾಡ್ತಾನೆ ಅವ್ನು ಸ್ವಲ್ಪ ರ್ಯಾನ್ಸಮ್ ರೊಕ್ಕ ತೊಗೊಂಡು ಏನು ಮಾಡ್ತಾನೆ ಮತ್ತು ಏನು ಮಾಡ್ತಾನೆ ಮದ್ರಾಸ್ ರಿಟರ್ನ್ ಟು ಇಂಗ್ಲೀಷ್ದವ್ರಿಗೆ ಕೊಡ್ತಾನೆ. ಸೊ ಇದ್ರೊಳಗೆ ಏನಾಗ್ತದಪ್ಪ ಅಂತಂದ್ರೆ ಇಂಗ್ಲೀಷರು ಅನ್ವರುದ್ದೀನ್ ಹೆಲ್ಪ್ ತೊಗೊಂಡಿರ್ತಾರೆ ವಾರ್ದಾಗ. ಯಾರ್ದು? ನವಾಬ್ ಆಫ್ ಕಾರ್ನಾಟಿಕ್ ರೀಜನ್. ಯಾರು? ಅರ್ಕೋಟ್ ಕಾರ್ನಾಟಿಕ್ ರೀಜನ್ ಮೇನ್ ಕ್ಯಾಪಿಟಲ್ ಯಾವುದಪ್ಪ ಅಂತಂದ್ರೆ ಅರ್ಕೋಟ್. ಸೊ ಅದ್ರ ನವಾಬ್ ಯಾರು ಇರ್ತಾನೆ? ಅನ್ವರುದ್ದೀನ್. ಸೊ ಅವ್ನು ಹೆಲ್ಪ್ ತೊಗೊಂಡಿರ್ತಾರೆ ಇಂಗ್ಲೀಷ್ದವ್ರು. ಫ್ರೆಂಚ್ದವ್ರು ಏನು ಮಾಡಿರ್ತಾರಪ್ಪ ಅಂತಂದ್ರೆ ಚಂದಾ ಸಾಹೇಬ್. ಸೊ ಅನ್ವರುದ್ದೀನ್ ಪ್ರಧಾನಿಲ್ಲ ಏನಿರ್ತಾನಲ್ಲ, ಸೊ ಚಂದಾ ಸಾಹೇಬ್. ಸೊ ಇವ್ರ ನಡ್ಬರ್ಕ್ ಏನು ಬ್ಯಾಟಲ್ ಆಫ್ ಅಡಿಯಾರ್ ಅಂತ ಒಂದು ಇಂಪಾರ್ಟೆಂಟ್ ಆಗ್ತದೆ. ಯಾವಾಗಪ್ಪ ಅಂತ ಫ್ರೆಂಚ್ ಮತ್ತು ಅನ್ವರುದ್ದೀನ್ ನಡ್ಬರ್ಕ್ ಇವ್ರೇನು ಇಂಗ್ಲೀಷ್ ಬ್ಯಾಕಪ್ ಇರ್ತಲ್ಲ ಅನ್ವರುದ್ದೀನಿಗೆ, ಸೊ ಅವ್ರ ನಡ್ಬರ್ಕ್ ಒಂದು ವಾರ್ ಆಗ್ತದೆ. ಸೊ ಅದಕ್ಕೆ ಏನಂತಾರಪ್ಪ ಅಂತ ಬ್ಯಾಟಲ್ ಆಫ್ ಅಡಿಯಾರ್. ಸೊ ಫ್ರೆಂಚ್ ಮತ್ತು ಅನ್ವರುದ್ದೀನ್. ಸೊ ಇದೇನು ಮಾಡ್ತಾರಪ್ಪ ಅಂತಂದ್ರೆ ಫ್ರೆಂಚ್ದವ್ರು ಗೆದಿತಾರೆ ಹೇಳ್ದಲ್ಲ. ಫ್ರೆಂಚ್ದವ್ರು ವಿತ್ ದ ಹೆಲ್ಪ್ ಆಫ್ ಬೋಡೋನಿಸ್ ಏನು ಮಾಡಿರ್ತಾರೆ ಬ್ರಿಟಿಷರಿಗೆ ಸೋಲ್ಸೋದು ಅಂತಂದ್ರೆ ಅನ್ವರುದ್ದೀನಿಗೆ ಸೋಲ್ಸಂಗೆ. ಯಾಕಪ್ಪ ಅಂದ್ರೆ ಬ್ರಿಟಿಷರು ಅನ್ವರುದ್ದೀನ್ ಹೆಲ್ಪ್ ತೊಗೊಂಡಿರ್ತಾರೆ. ಸೊ ಅದು ಮದ್ರಾಸ್ ಗೆದ್ಕೋತಾರೆ ಫ್ರೆಂಚ್ದವ್ರು. ಅದಾದ ಬಳಕ ಏನಾಗ್ತದೆ ಅವ್ರು ಮತ್ತೆ ರಿಟರ್ನ್ ಪಡಿತಾರೆ. ಅದಾದ ಬಳಕ ಏನು ಮಾಡ್ತಾರಪ್ಪ ಅಂತಂದರೆ ಆಸ್ಟ್ರಿಯಾದಾಗ ಏನಾಗ್ತದೆ 1748 ಯುದ್ಧ ಕೊನೆಗೊಳ್ತದೆ. ಸೊ ಅಲ್ಲಿ ಕೊನೆಗೊಳ್ತಪ್ಪ ಅಂತಂದ್ರೆ ಏನು ಮಾಡ್ತಾರೆ, ಇಲ್ಲೂ ಏನು ಮಾಡ್ತಾರೆ ಎಕ್ಸ್ಲಾ ಚಾಪೆಲ್ ಮೂಲಕ ಏನು ಮಾಡ್ತಾರೆ 1ನೇ ಕಾರ್ನಾಟಿಕ್ ಯುದ್ಧ ಕೊನೆಗೊಳಿಸ್ತಾರೆ. ಸೊ ಇದ್ರೊಳಗೆ ಯಾರು ಫುಲ್ ಕಂಪ್ಲೀಟ್ ಡಾಮಿನೆನ್ಸ್ ಅಂತಂದ್ರೆ ಸ್ವಲ್ಪ ಒಂದು ಮೇಲುಗೈ ಫ್ರೆಂಚ್ದೋದು ಇರ್ತದೆ, ಬಟ್ ಕಂಪ್ಲೀಟಾಗಿ ಅವರೇ ವಿನ್ ಆಗ್ಯಾರ ಅಂತಲೂ ಹೇಳಕ್ಕೆ ಬರಲ್ಲ. ಸೊ ಇದ್ರೊಳಗೆ ಏನು ಮಾಡ್ತಾರೆ ಎಕ್ಸ್ಲಾ ಚಾಪೆಲ್ ಮೂಲಕ ಈ ಟ್ರೀಟಿ ನಡ್ಬರ್ಕ್ ಮೇನ್ ಏನಿರ್ತಪ್ಪ ಅಂತಂದ್ರೆ ಇದ್ರಾಗ. ಸೊ ಮದ್ರಾಸ್ ಅವ್ರು ಏನು ಮಾಡಬೇಕು ಗೊತ್ತು, ಬ್ರಿಟಿಷ್ ಅವ್ರಿಗೆ ಬಿಟ್ಟು ಕೊಡಬೇಕು ಮದ್ರಾಸ್. ಓಕೆ. ಸೊ ಬಟ್ ನಾರ್ತ್ ಅಮೇರಿಕಾದಿಂದ ಕೆಲವು ಟೆರಿಟರೀಸ್ ಏನು ಮಾಡಬೇಕು ಬ್ರಿಟಿಷ್ದವ್ರು ಫ್ರೆಂಚ್ದವ್ರಿಗೆ ಬಿಟ್ಟು ಕೊಡಬೇಕು. ಸೊ ತೊಗೊಂಬೋದು ಕೊಡೋದು ಕೈಂಡ್ ಆಫ್ ಸಿಚುವೇಶನ್. ಓಕೆ, ಕೈಂಡ್ ಆಫ್ ಡ್ರಾ. ಓಕೆ. ನೆಕ್ಸ್ಟ್ ಸೆಕೆಂಡ್ ಕಾರ್ನಾಟಿಕ್ ವಾರ್ 1749 to 54 ಆಗ್ತದೆ. ಸೊ ಇದಕ್ಕೆ ಏನು ರೀಸನ್ ಅಪ್ಪ ಅಂತಂದ್ರೆ ಡೆತ್ ಆಫ್ ನಿಜಾಮ್ ಅಸಾಫ್ ಝಾ 1. ಸೊ ಹೈದರಾಬಾದ್ನ ನವಾಬ್ ಇರ್ತಾನೆ ಯಾರು? ನಿಜಾಮ್ ಅಸಾಫ್ ಅನ್ನೋ. ಸೊ ಏನು ಮಾಡ್ತಾನೆ ಅವ್ನು ಡೆತ್ ಆಗಿ ಸಲಿಂದ ಹೈದರಾಬಾದ್ನ ನವಾಬ್ ಯಾರಾಗಬೇಕಂತ ಗೆಸಿಂದ ಅದು ಸ್ವಲ್ಪ ಯಾರಾಗಬೇಕು ಮುಂದಿಂದ ಅಂತ ಗೆಸಿಂದ ಸ್ಟಾರ್ಟ್ ಆಗ್ತದೆ ಕ್ವಶನ್ ಮಾರ್ಕ್. ಸೊ ಮತ್ತು ಇನ್ನೊಂದೇನು ಮರಾಠ ಏನು ಮಾಡಿರ್ತಾರೆ ಚಂದಾ ಸಾಹೇಬಿಗೆ ಏನು ಮಾಡ್ತಾರೆ ರಿಲೀಸ್ ಮಾಡ್ತಾರೆ ಜೈನ್ಲಿಂದ. ಸೊ ಕಾರ್ನಾಟಿಕ್ ನವಾಬ್ ಆಗಲು ಏನು ಮಾಡ್ತಾರಪ್ಪ ಅಂತಂದ್ರೆ ಹೈದರಾಬಾದ್ ಮತ್ತು ಕಾರ್ನಾಟಿಕ್ದಾಗ ಇಬ್ಬರದಾಗ ನವಾಬ್ ಆಲಕ್ಕೆ ಯಾರು ಪೈಪೋಟಿ ನಡೆದಿರ್ತದೆ. ಸೊ ಅದು ಏನಾಗ್ತದಪ್ಪ ಅಂತಂದ್ರೆ 2ನೇ ಕಾರ್ನಾಟಿಕ್ ಯುದ್ಧಕ್ಕೆ ಮೇನ್ ಕಾರಣ. ಸೊ ಬ್ರಿಟಿಷ್ ಸೈಡ್ನಾಗ ಯಾರು ಇರ್ತಾರೆ ಅಷ್ಟೇ ನೆನ್ಪಿಟ್ಕೋರಿ, ರ್ಯಾನ್ ಅಂತ ನೆನ್ಪಿಟ್ಕೊಂಡ್ಬಿಡ್ರಿ. ಅಂದ್ರೆ ರಾಬರ್ಟ್ ಕ್ಲೈವ್, ಅನ್ವರುದ್ದೀನ್, ನಾಸಿರ್ ಜಂಗ್. ಯಾರು? ರಾಬರ್ಟ್ ಕ್ಲೈವ್, ಅನ್ವರುದ್ದೀನ್, ನಾಸಿರ್ ಜಂಗ್. ಸೊ ಫ್ರೆಂಚ್ದಾಗ ಯಾರು ಇರ್ತಾರಪ್ಪ ಅಂತಂದ್ರೆ ಡೆಪ್ಟಿ ಸಿ ಎಮ್ ಅಂತ ಇಟ್ಕೊಂಡ್ಬಿಡ್ರಿ. ಏನು? DCM. ನಮ್ದು ಹ್ಯಾಂಗೆ ಇವ್ರು ಇರಲ್ಲ ಯಾರು? DKC. ಸೊ ಡೆಪ್ಟಿ CM ಫ್ರೆಂಚ್ ಯಾರಪ್ಪ ಅಂತಂದ್ರೆ ಡುಪ್ಲೆ, ಚಂದಾ ಸಾಹೇಬ್ ಮತ್ತು ಮುಜಾಫರ್ ಜಂಗ್. ಸೊ ಇವ್ರು ನಡ್ಬರ್ಕ ಕಾರ್ನಾಟಿಕ್ ವಾರ್ಸ್ ಆಗ್ತಾವೆ. ಇವ್ರೇನು ಇರ್ತಾರಪ್ಪ ಅಂತಂದ್ರೆ ಸಿಟ್ಟಿಂಗ್ ಕಿಂಗ್ಸ್ ಇರ್ತಾರೆ. ಕಾರ್ನಾಟಿಕ್ದು ಅನ್ವರುದ್ದೀನ್, ಹೈದರಾಬಾದ್ದು ನಾಸಿರ್ ಜಂಗ್. ಸೊ ಇದೇನಾಗ್ತದೆ ನೆಕ್ಸ್ಟ್ ಅಂತ ಬ್ಯಾಟಲ್ ಆಫ್ ಅಂಬೂರ್ ಆಗ್ತದೆ. ಎಲ್ಲಪ್ಪ ಅಂತಂದ್ರೆ ಅನ್ವರುದ್ದೀನ್ ಏನಾಗ್ತದೆ ಡಿಫಿಟೆಡ್ ಬೈ ಆಲ್ 3 ಜಾಯಿಂಟ್ ಫೋರ್ಸಸ್ ಆಫ್ ಫ್ರೆಂಚ್. ಅಂತಂದ್ರೆ ಇವರು 3 ಮಂದಿ ಕಲ್ತು ಏನು ಮಾಡ್ತಾರಪ್ಪ ಅಂತಂದ್ರೆ ಬ್ಯಾಟಲ್ ಆಫ್ ಅಂಬೂರ್ನಾಗ ಅನ್ವರುದ್ದೀನಿಗೆ ಸಾಯಿಸ್ತಾರೆ. ಸೊ ಹೈ ಹ್ಯಾಂಡ್ ಯಾರಿಗೆ ಸಿಗ್ತದೆ? ಡುಪ್ಲೆಗೆ ಸಿಗ್ತದೆ. ಬಟ್ ಏನು ಮಾಡ್ತಾನೆ ಬ್ರಿಟಿಷ್ನ ರಾಬರ್ಟ್ ಕ್ಲೈವ್ ಬಂದು ಏನು ಮಾಡ್ತಾನೆ ಚಂದಾ ಸಾಹೇಬಿಗೆ ಸಾಯಿಸಿಬಿಡ್ತಾನೆ. ಸೊ ಚಂದಾ ಸಾಹೇಬ್ ಯಾರು ಕಾರ್ನಾಟಿಕ್ ಅರ್ಕಾಟಿಂದ ಯಾರು ನವಾಬ್ ಆಗ್ಬೇಕಂದಿರ್ತಾನೆ ಚಂದಾ ಸಾಹೇಬಿಗೂ ಇವ್ರು ಬ್ರಿಟಿಷರು ಸಾಯಿಸಿಬಿಡ್ತಾರೆ. ಸೊ ಅವಾಗ ಅನ್ವರುದ್ದೀನ್ ಮಗ ಮೊಹಮ್ಮದ್ ಅಲಿ ಏನತ್ತಾನೆ ಕಾರ್ನಾಟಿಕ್ದು ರಾಜ ಆಗಿಬಿಡ್ತಾನೆ. ಸೊ ನೆಕ್ಸ್ಟ್ ಫ್ರೆಂಚ್ದವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಡುಪ್ಲೆ ಕರ್ಸ್ಕೊಂಡು ಬಿಡ್ತಾರೆ ಫ್ರೆಂಚಿಗೆ ಬೈ ಅಂತ ಗೆಸನ್. ನೆಕ್ಸ್ಟ್ ಏನಾಗ್ತದೆ ಅದ್ರ ಸಲಿಂದ ಅದರೊಳಗೆ ಎಂಡ್ ಆಗಿಬಿಡ್ತದೆ ಯಾವುದು? ಟ್ರೀಟಿ ಆಫ್ ಪಾಂಡಿಚೇರಿ ನಡ್ಬರ್ಕ್. ಯಾವಾಗ? 1754ನಾಗ. ಅವಾಗ ಏನಾಗ್ತದಪ್ಪ ಅಂತಂದ್ರೆ ಬ್ರಿಟಿಷ್ ಮತ್ತು ಬೋತ್ ಯುರೋಪಿಯನ್ ಪವರ್ಸ್ ಹೋಲ್ಡ್ ದೇರ್ ಪವರ್ ಆ್ಯಂಡ್ ಓನ್ ಟೆರಿಟರೀಸ್ ಇನ್ ಇಂಡಿಯಾ. ಅಂತಂದ್ರೆ ಬ್ರಿಟಿಷ್ದವ್ರು ಫ್ರೆಂಚ್ದವ್ರು ನಡ್ಬರ್ಕ್ ಏನು ಅಗ್ರಿಮೆಂಟ್ ಆಗ್ತದಪ್ಪ ಅಂತಂದರೆ ಒಬ್ಬರೊಬ್ಬರದು ಇಲಾಖಾದಾಗ ಒಬ್ರೊಬ್ಬರನ್ನ ಅಡ್ಡ ಬರಪ್ಲೇ ಇಲ್ಲ, ಇಬ್ಬರು ಟ್ರೀಟಿ ಮಾಡ್ಕೊಂಡು ಬಿಡ್ತಾರೆ. ನಾ ಇದೇ ಜಾಗದಾಗ ನೀ ಬರಪ್ಲೇ, ನೀ ಇದೇ ಜಾಗದಾಗ ನಾ ಬರಪ್ಲೇ ಇಲ್ಲ ಅಂತ ಹಂಗೆ ಟ್ರೀಟಿ ಮಾಡ್ಕೊಂಡು ಬಿಡ್ತಾರೆ.
ನೆಕ್ಸ್ಟ್ ಥರ್ಡ್ ಕಾರ್ನೆಟಿಕ್ ವಾರ್ ಆಗ್ಬಿಡ್ತದೆ. ಸೊ ಥರ್ಡ್ ಕಾರ್ನೆಟಿಕ್ ವಾರ್ನಾಗ ಏನಪ್ಪ ಆತಪ್ಪ ಅಂತಂದ್ರೆ ಸೊ ಇದಕ್ಕೇನಪ್ಪ ಅಂತಂದ್ರೆ 1756 to 1763 7 years ವಾರ್ ನಡೆದಿರ್ತದೆ ಯುರೋಪ್ನಾಗ. ಸೊ ಅದು ಇನ್ಫ್ಲುಯೆನ್ಸ್ ಮಾಡಿರ್ತದೆ ಥರ್ಡ್ ಕಾರ್ನೆಟಿಕ್ ವಾರಿಗೆ. ಸೊ ಇದೇನಾಗ್ತದೆ ಥರ್ಡ್ ಕಾರ್ನೆಟಿಕ್ ವಾರ್ ಬ್ರಿಟಿಷರ ಐರ್ಕೂಟ್ ಮತ್ತು ಫ್ರೆಂಚ್ನ ಕ್ವಾಂಟಿಟಿ ಅಲ್ಲಿ ನಡಬೇಕಾಗಿರ್ತದೆ. ಸೊ ಇದು ಬ್ಯಾಟಲ್ ಆಫ್ ವಾಂಡಿವಾಶ್ ಯಾವಾಗ ಆಗಿರ್ತದೆ 1760. ಇದು ಭಾಳ ಇಂಪಾರ್ಟೆಂಟ್ ಬ್ಯಾಟಲ್ ಆಫ್ ವಾಂಡಿವಾಶ್. ಸೊ ಈ ಬ್ಯಾಟಲ್ನಾಗ ಏನಾಗ್ತದೆ ಫ್ರೆಂಚ್ದವ್ರು ಕಂಪ್ಲೀಟಾಗಿ ಸೋತು ಬಿಡ್ತಾರೆ. ಸೊ ಅವಾಗ ಏನಾಗ್ತದಪ್ಪ ಅಂತಂದ್ರೆ ಟ್ರಿಟಿ ಆಫ್ ಪ್ಯಾರಿಸ್ ಆಗಿಬಿಡ್ತದೆ. ಸೊ ನಿಮಗೆ ಕ್ವಶನ್ ಕೇಳಿರೋದು ಟ್ರಿಟಿ ಆಫ್ ಪ್ಯಾರಿಸ್ ಯಾವ ಕಾರ್ನೆಟಿಕ್ ವಾರ್ದಾಗ ಆಯಿತು ಅಂತ. ಸೊ ಥರ್ಡ್ ಕಾರ್ನೆಟಿಕ್ ವಾರ್. ಸೊ ಇದು ಪೂರ ಇಷ್ಟು ಕಾನ್ಸೆಪ್ಟ್ ಎದಕ್ಕೆ ಓದಬೇಕಪ್ಪ ಅಂತಂದ್ರೆ ನೆಕ್ಸ್ಟ್ ಎಕ್ಸಾಮ್ದಾಗ ಇದ್ರದ್ದು ಫಿಕ್ಸ್ ಯಾವುದೇ ಒಂದು ಬರ್ತದೆ. ನೀವು ಒಂದೇ ಥರ್ಡ್ ಕಾರ್ನೆಟಿಕ್ ವಾರ್ದು ಟ್ರಿಟಿ ಆಫ್ ಪ್ಯಾರಿಸ್ ಅಂತ ಓದ್ರಿ ಅಂತಂದ್ರೆ ಬರೀ ಟ್ರಿಟೀಸ್ ಓದ್ರೂ ಇಂಪಾರ್ಟೆಂಟ್ ಅಲ್ಲಿ ಬ್ಯಾಕ್ಗ್ರೌಂಡ್ನು ಗೊತ್ತಿರಬೇಕು. ಓಕೆ, ಸೊ ಇದು ಗೊತ್ತಾಯ್ತಾ ಟ್ರಿಟಿ ಆಫ್ ಪ್ಯಾರಿಸ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆ್ಯನ್ ಸ್ಟಾಫ್ ಏಜೆನ್ಸೀಸ್ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಗೌರ್ಮೆಂಟ್ ಆಫ್ ಇಂಡಿಯಾದ ಯಾವ ಸ್ಟಾಫ್ ಏಜೆನ್ಸಿ ಅಲ್ಲ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆನಾ, ಇದ್ರಾಗ ನೋಡ್ರಿ ಸ್ಟಾಫ್ ಏಜೆನ್ಸಿ ಅಂತಂದ್ರೆ ಏನಪ್ಪ ಅಂತಂದ್ರೆ ಇಲ್ಲದ ನೋಡಿ. ಸ್ಟಾಫ್ ಏಜೆನ್ಸಿ ಮೀನ್ಸ್ ಆರ್ಗನೈಸೇಷನ್ ದಟ್ ಪ್ರೊವೈಡ್ ಸಪೋರ್ಟ್ ಆ್ಯಂಡ್ ಅಡ್ವೈಸ್ ಟು ಪ್ರೈಮರಿ ಡಿಸಿಷನ್ ಮೇಕರ್ಸ್ ಇನ್ ದ ಗೌರ್ಮೆಂಟ್ ರಾದರ್ ದನ್ ಎಕ್ಸಿಕ್ಯೂಟಿಂಗ್ ಪಾಲಿಸೀಸ್ ಡೈರೆಕ್ಟ್ಲಿ. ಎಕ್ಸಾಂಪಲ್ ಇದು UPSC ಅದ ಅಂತ ತಿಳ್ಕೋರಿ. ಇದೇನು ಮಾಡ್ತದೆ ಡೈರೆಕ್ಟ್ ತನ್ನ ಪವರ್ ಎಕ್ಸಿಕ್ಯೂಟ್ ಮಾಡ್ತದೆ. ಅದೇ ಪ್ರೈಮ್ ಮಿನಿಸ್ಟರ್ ಆಫೀಸ್ ಆಗಲಿ ನೀತಿ ಆಯೋಗ ಆಗಲಿ ಕ್ಯಾಬಿನೆಟ್ ಆಗಲಿ ಡೈರೆಕ್ಟಾಗಿ ಅವ್ರದ್ದು ಪವರ್ ಎಕ್ಸಿಕ್ಯೂಟ್ ಮಾಡ್ಲಿಕ್ಕಾಗಲ್ಲ. ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಸಪೋರ್ಟ್, ಒಂದು ಕೈಂಡ್ ಆಫ್ ಸಪೋರ್ಟ್ ಅಡ್ವೈಸ್ ಕೊಡ್ತಾರೆ, ಹಿಂಗೆ ಮಾಡಿರಿ ಈ ಥರ ಮಾಡಿರಿ ಅಂತ. ಪ್ರೈಮ್ ಮಿನಿಸ್ಟರ್ ಆಫೀಸ್ ಏನು ಮಾಡ್ತಪ್ಪ ಅಂತಂದ್ರೆ ಸಪೋರ್ಟ್ ಆ್ಯಂಡ್ ಅಡ್ವೈಸ್ ಕೊಡ್ತಾರೆ ಪ್ರೈಮ್ ಮಿನಿಸ್ಟರಿಗೆ. ನೀತಿ ಆಯೋಗ ಏನು ಮಾಡ್ತಪ್ಪ ಅಂತಂದ್ರೆ ನಮ್ಮಲ್ಲಿ ಏನು ಪಬ್ಲಿಕ್ ಪಾಲಿಸಿ ರಿಲೇಟೆಡ್ ಮತ್ತು ಸ್ಟ್ರಾಟಜೀಸ್ಗಳು ಅದ್ರ ರಿಲೇಟೆಡ್ ಏನು ಮಾಡ್ತಾರೆ ನೀತಿ ಆಯೋಗ ಹೆಲ್ಪ್ ಮಾಡ್ತದೆ. ಸೊ ಕ್ಯಾಬಿನೆಟ್ ಸೆಕ್ರೆಟರಿ ಏನು ಮಾಡ್ತಾರಪ್ಪ ಅಂತಂದ್ರೆ ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟಿಗೆ ಕೊಡ್ತಾರೆ. ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟ್ ಆ್ಯಂಡ್ ಕೋಆರ್ಡಿನೇಷನ್ ಯಾರಿಗೆ ಕ್ಯಾಬಿನೆಟ್ಸ್ಗಳಿಗೆ ಕೊಡ್ತಾರೆ. ಸೊ ಅವರು ಕ್ಯಾಬಿನೆಟ್ ಸೆಕ್ರೆಟರಿ. ಸೊ ಸ್ಟಾಫ್ ಏಜೆನ್ಸಿ ಯಾವುದಲ್ಲಪ್ಪ ಅಂತಂದ್ರೆ ಇದು UPSC. ಓಕೆ, ನೆಕ್ಸ್ಟ್, ದ ಜುಡಿಷಿಯಲ್ ಕಂಟ್ರೋಲ್ ಓವರ್ ದ ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಟ್ಸ್ ಎಮಿನೇಟ್ಸ್ ಫ್ರಮ್ ದ ಡಾಕ್ಟ್ರೈನ್ ಆಫ್ ಇಂದ ಆಡಳಿತಾತ್ಮಕ ಕಾರ್ಯಗಳ ಮೇಲೆ ನ್ಯಾಯಾಂಗದ ನಿಯಂತ್ರಣ ಈ ತತ್ವಕ್ಕೆ ಸಂಬಂಧಿಸಿದೆ. ಅಂತಂದ್ರೆ ಯಾರು ಆಡಳಿತ ಮಾಡ್ತಿರ್ತಾರಲ್ಲ ಅವ್ರ ಮ್ಯಾಗ ನ್ಯಾಯಾಂಗದ ಕಂಟ್ರೋಲ್ ಇರಬೇಕು ಅಂತ ಈ ತತ್ವ ಯಾವುದು ತತ್ವ ಹೇಳ್ತದ ಅಂತ ಹೇಳ್ತಾರೆ. ಸೊ ಇದ್ರೊಳಗೆ ಏನತ್ತಪ್ಪ ಅಂತಂದ್ರೆ ಜುಡಿಷಿಯಲ್ ರಿವ್ಯೂ. ಜುಡಿಷಿಯಲ್ ರಿವ್ಯೂ ಏನು ಮಾಡ್ತಪ್ಪ ಅಂತಂದ್ರೆ ಅದ ನೋಡ್ರಿ, ದಿಸ್ ಎನ್ಶ್ಯೂರ್ಸ್ ದ ಡಿಸಿಷನ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಬಾಡೀಸ್. ಏನು ಅಡ್ಮಿನಿಸ್ಟ್ರೇಟಿವ್ ಬಾಡೀಸ್ ಡಿಸಿಷನ್ ತೊಗೊಂಡಿರ್ತಾರಲ್ಲಪ್ಪ ಅಂತಂದ್ರೆ ಅದು ಲಾ ಕಂಪ್ಲೈ ಆಗ್ತದಾ ಇಲ್ಲ, ಆ್ಯಸ್ ಪರ್ ಲಾ ಮಾಡ್ಯಾರ ಇಲ್ಲ. ಸೊ ಅದು ಚೆಕ್ ಮಾಡೋದೇ ಯಾವುದಪ್ಪ ಅಂತಂದ್ರೆ ಜುಡಿಷಿಯಲ್ ರಿವ್ಯೂ. ಸೊ ದ ಆನ್ಸರ್ ಈಸ್ ಜುಡಿಷಿಯಲ್ ರಿವ್ಯೂ. ನೆಕ್ಸ್ಟ್, ಕಾನ್ಸ್ಟಿಟ್ಯೂಷನಲ್ ಸೇಫ್ಗಾರ್ಡ್ ಸಿವಿಲ್ ಸರ್ವೆಂಟ್ಸ್ ಆರ್ ಪ್ರೊವೈಡೆಡ್ ಬೈ. ನಾಗರಿಕ ಸೇವಕರಿಗೆ ಸಂವಿಧಾನಿಕ ರಕ್ಷಣೆಗಳನ್ನು ನೀಡುವ ಅನುಚ್ಛೇದ ಯಾವುದು ಅಂತ ಕೇಳ್ಯಾರ. ಸೊ ಆ್ಯಸ್ ಪರ್ 311. ಓಕೆ, ಆ್ಯಸ್ ಪರ್ 311. 315 ಗೊತ್ತದ ನಿಮಗೆ, ಎಸ್ಟಾಬ್ಲಿಷ್ಮೆಂಟ್ ಆಫ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಯಾವುದಪ್ಪ ಅಂತಂದ್ರೆ UPSC ಅಲ್ಲಿ SPSC ಅಲ್ಲಿ ನಮ್ಮ ಥರ ಸ್ಟೇಟ್ನ ಹೆಂಗೆ KPSC ಅದಲ್ಲ. ಸೊ ಆ ಥರ. ಸೊ ಆರ್ಟಿಕಲ್ 312 ಅಂತಂದ್ರೆ ಏನಪ್ಪ ಅಂತಂದ್ರೆ ಕ್ರಿಯೇಷನ್ ಆಫ್ ಆಲ್ ಇಂಡಿಯಾ ಸರ್ವಿಸಸ್. ಆಲ್ ಇಂಡಿಯಾ ಸರ್ವಿಸಸ್ ಅಪ್ಪ ಅಂತಂದ್ರೆ ನೋಡಿ IAS IPS IFS ಅವೆಲ್ಲ ಬರ್ತಾವಲ್ಲ ಅವೆಲ್ಲ. ಸೊ ಇನ್ನೊಂದು ಗೊತ್ತಿರಬೇಕು ನಿಮ್ಗೆ, ಫಾದರ್ ಆಫ್ ಆಲ್ ಇಂಡಿಯಾ ಸರ್ವಿಸಸ್ ಇಸ್ ಸರ್ದಾರ್ ವಲ್ಲಭಾಯ್ ಪಟೇಲ್. ಓಕೆ, ಸರ್ದಾರ್ ವಲ್ಲಭಾಯ್ ಪಟೇಲ್. ಓಕೆನಾ, ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ಅಬೌಟ್ ದ ಫೈನಾನ್ಸ್ ಕಮಿಷನ್. ಏನಿದೆಯಪ್ಪ ಅಂತಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ಅಬೌಟ್ ಫೈನಾನ್ಸ್ ಕಮಿಷನ್. ಸೊ ಫೈನಾನ್ಸ್ ಕಮಿಷನ್ ನೋಡ್ರಿ, ಇಟ್ ಈಸ್ ಕಾನ್ಸ್ಟಿಟ್ಯೂಟೆಡ್ ಬೈ ದ ಪ್ರೆಸಿಡೆಂಟ್ ಅಂಡರ್ ದ ಆರ್ಟಿಕಲ್ 280. ಹೌದು, ನಮ್ಗೆ ಗೊತ್ತು ಫೈನಾನ್ಸ್ ಕಮಿಷನ್ ಆರ್ಟಿಕಲ್ ಎಷ್ಟು 280. ಎಸ್, ದಿಸ್ ಈಸ್ ಕರೆಕ್ಟ್. ಓಕೆ, ಇಟ್ ಡಿಫೈನ್ಸ್ ಫೈನಾನ್ಷಿಯಲ್ ರಿಲೇಷನ್ಸ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್. ಹೌದು, ಇದು ಸೆಂಟರ್ ಮತ್ತು ಸ್ಟೇಟ್ ಮಾಡ್ಬಾರ್ಕೆ ಏನು ಮಾಡ್ತದಪ್ಪ ಅಂತಂದ್ರೆ ರೊಕ್ಕ ಡಿವೈಡ್ ಮಾಡ್ತದೆ. ಅದು ಬೇಸ್ಡ್ ಆನ್ ಪ್ಯಾರಾಮೀಟರ್ಸ್ ಅವು ಡಿಫ್ರೆಂಟ್ ಕ್ರೈಟೀರಿಯಾ ಪ್ಯಾರಾಮೀಟರ್ಸ್. ಸೊ ಅದ್ರ ಬೇಸ್ಡ್ ಮ್ಯಾಗ ಏನು ಮಾಡ್ತಾರೆ, ಈ ಸ್ಟೇಟ್ ಮತ್ತು ಸೆಂಟರ್ ನಡ್ಬರ್ಕ ಪರ್ಸೆಂಟೇಜ್ ಡಿವೈಡ್ ಮಾಡಿ ಹಣ ಕೊಡ್ತಾರೆ. ಫಸ್ಟ್ ಫೈನಾನ್ಸ್ ಕಮಿಷನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1951. ಹೌದು, ಫಸ್ಟ್ ಫೈನಾನ್ಸ್ ಕಮಿಷನ್ ಏನಾಗಿರುತ್ತೆ 1951 ಆಗಿರುತ್ತೆ. ಮತ್ತು ಅದ್ರ ಪ್ರೆಸಿಡೆಂಟ್ ಯಾರಿರ್ತಾರಪ್ಪ ಅಂತಂದ್ರೆ KC ನಿಯೋಗಿ ಅಂತ ಇರ್ತಾರೆ. ಯಾರು? KC ನಿಯೋಗಿ. ಓಕೆ, ನೆಕ್ಸ್ಟ್, ಪ್ರೆಸೆಂಟ್ 16th ಫೈನಾನ್ಸ್ ಕಮಿಷನ್ ಈಸ್ ಚೇರ್ಡ್ ಬೈ NK ಸಿಂಗ್. ಸೊ ಇದು ನೋಡ್ರಿ, ಇದು ತಪ್ಪದ ಇಲ್ಲಿ. ನಿಮ್ಮ 16th ಯಾರಪ್ಪ ಅಂತಂದ್ರೆ ಅರವಿಂದ್ ಪನಗರಿಯಾ.
ಯಾರು? ಅರವಿಂದ್ ಪನಗರಿಯ. 14th ವೈ ವಿ ರೆಡ್ಡಿ, 15th ಎನ್ ಕೆ ಸಿಂಗ್, 16th ಅರವಿಂದ್ ಪನಗರಿಯ. ಇವರು ರೀಸೆಂಟ್ಲಿ ಅಪಾಯಿಂಟ್ ಆಗಿದ್ದಾರೆ. ಓಕೆ, ಇದು ಆಯಿತಾ? ನೆಕ್ಸ್ಟ್ ಹೋಗಮ್ಮಿ. ನೆಕ್ಸ್ಟ್ 8th ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ಟ್ರೂ ಅಬೌಟ್ ಜಾಯಿಂಟ್ ಪಾರ್ಲಿಯಾಮೆಂಟ್ರಿ ಕಮಿಟಿ. ಸೊ ಜಾಯಿಂಟ್ ಪಾರ್ಲಿಯಾಮೆಂಟ್ರಿ ಕಮಿಟಿ, ಸೊ ಜಾಯಿಂಟ್ ಪಾರ್ಲಿಯಾಮೆಂಟ್ರಿ ಕಮಿಟಿ ಬಗ್ಗೆ ನೋಡಬೇಕಪ್ಪ ಅಂತಂದ್ರೆ ನೋಡಿರಿ. ಸೊ ಇದು ಏನಪ್ಪ ಅಂತಂದ್ರೆ ಒಂದು ಅಡಾಕ್ ಬಾಡಿ ಅಂತಂದ್ರೆ ಯಾವಾಗ ನೆಸೆಸಿಟಿ ಇರ್ತದಲ್ಲ ಪಾರ್ಲಿಯಾಮೆಂಟಿಗೆ ಒಂದು ಕಮಿಟಿ ಮಾಡಬೇಕಂತ, ಸೊ ಟೆಂಪ್ರವರಿ ಕಮಿಟಿ ಕೈಂಡ್ ಆಫ್. ಸೊ ಇಟ್ ಈಸ್ ದ ಅಡಾಕ್ ಬಾಡಿ ದಟ್ ಎಕ್ಸಾಮಿನ್ಸ್ ಸ್ಪೆಸಿಫಿಕ್ ಇಶ್ಯೂಸ್ ಇನ್ ಅ ಲಿಮಿಟೆಡ್ ಟೈಮ್ ಫ್ರೇಮ್. ಸೊ ಏನು ಮಾಡಿರ್ತಾರೆ, ಒಂದು ಟೈಮ್ ಲೈನ್ ಕೊಟ್ಟಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ 1 ನೇಷನ್ 1 ಪಾಲಿಸಿ, 1 ನೇಷನ್ 1 ಎಲೆಕ್ಷನ್ ಅಂಥವೆಲ್ಲ ಇರ್ತವೆ. ಒಂದು ಟೈಪ್ ಆಫ್ ಜಾಯಿಂಟ್ ಪಾರ್ಲಿಯಾಮೆಂಟ್ರಿ ಕಮಿಟಿ ಅಂತ ಹೇಳ್ಬೋದು. ಸೊ ಅಡಾಕ್ ಬಾಡಿ ಇರ್ತದೆ, ಏನು ಮಾಡ್ತಾರೆ, ಸ್ಪೆಸಿಫಿಕ್ ಇಶ್ಯೂಸ್ ಬಗ್ಗೆ ಲಿಮಿಟೆಡ್ ಟೈಮ್ ಫ್ರೇಮ್ನಾಗ ವರ್ಕ್ ಮಾಡ್ತಾರೆ. ಸೊ ಇದು ಏನಾಗ್ತದಪ್ಪ ಅಂತಂದ್ರೆ ಜನರಲಿ ಯಾವಾಗ ಫಾರ್ಮ್ ಮಾಡ್ತಾರಪ್ಪ ಅಂತಂದ್ರೆ, ಒನ್ ಹೌಸ್ ಆಫ್ ಪಾರ್ಲಿಮೆಂಟ್ ಏನು ಮಾಡ್ತದಪ್ಪ ಅಂತಂದ್ರೆ ಮೋಷನ್ ಪಾಸ್ ಮಾಡ್ತದೆ ಆ್ಯಂಡ್ ಅನದರ್ ಹೌಸ್ ಆಫ್ ಪಾರ್ಲಿಮೆಂಟ್ನು ಅದಕ್ಕೆ ಸಪೋರ್ಟ್ ಮಾಡ್ತದೆ. ಇಲ್ಲಪ್ಪ ಅಂತಂದ್ರೆ ಎರಡರದ್ದು ಏನು ಹೆಡ್ ಪ್ರಿಸೈಡಿಂಗ್ ಆಫೀಸರ್, ಲೋಕಸಭಾ ಸ್ಪೀಕರ್ ಆಗಲಿ ರಾಜ್ಯಸಭಾ ಸ್ಪೀಕರ್ ಆಗಲಿ, ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಏನು ಮಾಡ್ತಾರೆ, ಸೊ ನಮಗೆ ಇದಕ್ಕೆ ಒಂದು ಇಶ್ಯೂಸ್ ಮ್ಯಾಗ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಮಾಡಬೇಕಾಗ್ಯದ ಅಂತ ಅನಿಸ್ತಪ್ಪ ಅಂತಂದ್ರೆ ಮಾಡ್ತಾರೆ ಅವಾಗ. ಸೊ ಮೆಂಬರ್ಸ್ ಯಾವಾಗಲೂ ಲೋಕಸಭಾ ಮತ್ತು ರಾಜ್ಯಸಭಾ ಎರಡೂ ಹೌಸ್ಲಿಂತ ಏನಿರ್ತಾರೆ ಮೆಂಬರ್ಸ್ ಇರ್ತಾರೆ. ಸೊ ಬಟ್ ಲೋಕಸಭಾಲಿಂತ ಏನಿರ್ತಾರೆ ಸ್ವಲ್ಪ ಜಾಸ್ತಿ ಮಂದಿ ಇರ್ತಾರೆ. ಓಕೆ, ನೆಕ್ಸ್ಟ್ ಇವ್ರು ಜಾಯಿಂಟ್ ಪಾರ್ಲಿಮೆಂಟ್ರಿ ಏನು ಕಂಪ್ಲೀಟಾಗಿ ಇನ್ವೆಸ್ಟಿಗೇಷನ್ ಆದ ಬಳಕ ಏನು ಮಾಡ್ತಾರಪ್ಪ ಅಂತಂದ್ರೆ ಪಾರ್ಲಿಮೆಂಟ್ನಾಗ ಅವ್ರದ್ದು ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ, ಅವ್ರದ್ದು ಫೈಂಡಿಂಗ್ಸ್ ಮತ್ತು ರೆಕಮೆಂಡೇಷನ್ಸ್ ಅಬ್ಸರ್ವೇಷನ್ಸ್ ಏನಿರ್ತಾವೆ. ಸೊ ಅವು ಏನು ಮಾಡ್ತಾರೆ, ಅದಕ್ಕೆ ಸಬ್ಮಿಟ್ ಮಾಡಿಬಿಡ್ತಾರೆ. ಸೊ ಇದು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಷನ್ ರೋಲ್ ಕಮಿಟಿದು. ಸೊ ಇಟ್ ಈಸ್ ಅ ಅಡಾಕ್ ಕಮಿಟಿ, ಹೌದು. ಇಟ್ ಕನ್ಸಿಸ್ಟ್ ಆಫ್ ಮೆಂಬರ್ಸ್ ಆಫ್ ಬೋತ್ ಹೌಸ್ ಆಫ್ ಪಾರ್ಲಿಮೆಂಟ್, ಹೌದು. ಸೊ ಡೆಫಿನೆಟ್ ಇಷ್ಟೇ ಮೆಂಬರ್ಸ್ ಅಂತೇನು ಡಿಫೈನ್ಡ್ ಇಲ್ಲ. ಸೊ ಇದಕ್ಕೆ ಇದು ಆಗಲ್ಲ. ಸೊ ಇಟ್ಸ್ ರೆಕಮೆಂಡೇಷನ್ಸ್ ಮ್ಯಾಂಡೇಟರಿ ಫಾರ್ ದ ಗೌರ್ಮೆಂಟ್ ಟು ಫಾಲೋ. ಮ್ಯಾಂಡೇಟರಿ ಅಂತೇನಿಲ್ಲ, ಫಾಲೋ ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು. ಸೊ ಆಪ್ಷನ್ ಈಸ್ ಎ ಆ್ಯಂಡ್ ಬಿ ಕರೆಕ್ಟ್. ಆರ್ಡಿನೆನ್ಸ್ ಅಂತಂದ್ರೆ ಏನಪ್ಪ ಅಂತಂದ್ರೆ ಅದು ಒಂದು ಲೆಜಿಸ್ಲೇಟಿವ್ ಪವರ್ ಯಾರಿಗೆ ಕೊಟ್ಟಿರ್ತಾರಪ್ಪ ಅಂತಂದ್ರೆ ಪ್ರೆಸಿಡೆಂಟಿಗೆ. ಯಾವಾಗ ಕೊಟ್ಟಿರ್ತಾರಪ್ಪ ಅಂತಂದ್ರೆ ಯಾವಾಗ ನಿನ್ನ ಪಾರ್ಲಿಮೆಂಟ್ದಾಗ ಸೆಷನ್ ಇರಲ್ಲ, ಸೊ ಅವಾಗ ಏನರ ಇಶ್ಯೂಸ್ ಇತ್ತಪ್ಪ ಅಂತಂದ್ರೆ ನೀ ಅದು ಆರ್ಡಿನೆನ್ಸ್ ಇಶ್ಯೂ ಮಾಡಬೈ ಅಂತ ಕೊಟ್ಟಿರ್ತಾರೆ ಅವನಿಗೆ. ಸೊ ಯಾವ ಆರ್ಟಿಕಲ್ ಪ್ರಕಾರ ಕೊಟ್ಟಿರ್ತಾರಪ್ಪ ಅಂತಂದ್ರೆ ಆರ್ಟಿಕಲ್ 123. ಆರ್ಟಿಕಲ್ 123. ಸೊ ನೀವು ಎಕ್ಸಿಕ್ಯೂಟಿವ್ ಪವರ್ ಮತ್ತು ಲೆಜಿಸ್ಲೇಟಿವ್ ಪವರ್ ಮಾಡೋಕ್ಕೆ ಕನ್ಫ್ಯೂಸ್ ಆಗಬೇಡ್ರಿ. ಎಕ್ಸಿಕ್ಯೂಟಿವ್ ಪವರ್ ಮೀನ್ಸ್ ಸೊ ಇವ್ರು ಯಾರು ಲಾ ಇಂಪ್ಲಿಮೆಂಟ್ ಮಾಡ್ತಾರೆ, ಎನ್ಫೋರ್ಸ್ ಮಾಡ್ತಾರೆ, ಅವ್ರು ಏನಪ್ಪ ಅಂತಾರೆ ಎಕ್ಸಿಕ್ಯೂಟಿವ್ದಾಗ ಬರ್ತಾರೆ. ಸೊ ಯಾರು ಲಾಸ್ ಮಾಡ್ತಾರೆ ಅವ್ರು ಲೆಜಿಸ್ಲೇಟಿವ್ನಾಗ ಬರ್ತಾರೆ. ಸೊ ಇದು ಪ್ರೆಸಿಡೆಂಟ್ ಏನಿರುತ್ತೆ ಲೆಜಿಸ್ಲೇಟಿವ್ ಪವರ್ ಇದು. ಓಕೆ, ಸೊ ಪ್ರೊಮೊಲಿಗೇಟೆಡ್ ವೆನ್ ಪಾರ್ಲಿಮೆಂಟ್ ಈಸ್ ನಾಟ್ ಇನ್ ಸೆಷನ್. ಪಾರ್ಲಿಮೆಂಟ್ ಯಾವಾಗಿರಲ್ಲ ಅವಾಗ ಇವ ಆರ್ಡಿನೆನ್ಸ್ ಇಶ್ಯೂ ಮಾಡ್ತಾನೆ ಆ್ಯಸ್ ಪರ್ ಆರ್ಟಿಕಲ್ 123. ಸೊ ಟ್ರೂ ಈಸ್ ಬಿ, ಸಿ ಆ್ಯಂಡ್ ಡಿ. ಸೊ ಆಪ್ಷನ್ 4. ನೆಕ್ಸ್ಟ್ 10ನೇದು. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ಅಬೌಟ್ ಓಂಬುಡ್ಸ್ಮನ್ ಇನ್ ಇಂಡಿಯಾ. ಸೊ ಇನ್ನೊಂದು ಗೊತ್ತಿರಬೇಕು, ಓಂಬುಡ್ಸ್ಮನ್ ನಾವು ಎಲ್ಲಿ ತೊಗೊಂಡಿದ್ವಿ, ಎದ್ರಲಿಂದ ತೊಗೊಂಡಿದ್ದಪ್ಪ ಅಂತಂದ್ರೆ ಸ್ವೀಡನ್ ದೇಶದ್ಲಿಂತ. ಸೊ ಓಂಬುಡ್ಸ್ಮನ್ಲಿಂತ ಇದು ಯಾವ್ದು ಕರೆಕ್ಟ್ ಇಲ್ಲ ಅಂತ ಕೇಳ್ತಾನೆ. ಸೊ ಈಗ ನಮ್ಗೆ ಕರೆಕ್ಟ್ ಯಾವ್ಯಾವ ನೋಡಮ್. ಸೊ ಲೋಕಪಾಲ್ ಮತ್ತು ಲೋಕಾಯುಕ್ತ ಟರ್ಮ್ಸ್ಗಳು LM ಸಿಂಘ್ವಿ ಅವರೇ ಕಾಯಿನ್ ಮಾಡಿದ್ದಾರೆ, 100% ಕರೆಕ್ಟ್. ಸೊ ದೇ ಹ್ಯಾವ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್. ಅವಕ್ಕೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಇಲ್ಲ, ಅವೇನು ಸ್ಟ್ಯಾಟ್ಯೂಟರಿ ಬಾಡೀಸ್. So this statement is wrong. They have statutory bodies. Okay. The inquiry into the allegations of corruption against the public servant. Yes, this statement is 100% correct. So public ಸರ್ವೆಂಟ್ ಮ್ಯಾಗ ನಡ್ಬರ್ಕ್ ಏನರ ಕರಪ್ಷನ್ ಅದು ಮಾಡ್ಯಾನ ಅಂತ ಅಲಿಗೇಷನ್ಸ್ ಬಂದ್ರೆ ರೇಡ್ ಹೊಡಿತಾರೆ, ಪೈಪ್ನಂದು ರೊಕ್ಕ ಬರ್ತಾವೆ ರೇಡ್ ಹೊಡೆದಾಗ. ಸೊ 11ನೇದು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆ್ಯನ್ ಇ ಗವರ್ನೆನ್ಸ್ ಇನಿಷಿಯೇಟಿವ್ ಇನ್ ಕರ್ನಾಟಕ. ಸೊ ಮಾಹಿತಿ ಕಣಜ, ಇ ಕನ್ನಡ, ಕುಟುಂಬ ಮತ್ತು ಡಿಜಿಟಲ್ ಕರ್ನಾಟಕ ಆರ್ಕಿಟೆಕ್ಚರ್. ಸೊ ಮಾಹಿತಿ ಕಣಜ, ಸೊ ಇದ್ರೊಳಗೆ ಆಪ್ಷನ್ ಯಾವ್ದಪ್ಪ ಅಂತಂದ್ರೆ ಕುಟುಂಬ ಆಗ್ತದೆ. ಸೊ ಇವೆಲ್ಲ ಏನವಪ್ಪ ಅಂತಂದ್ರೆ ಇ ಗವರ್ನೆನ್ಸ್ ಇನಿಷಿಯೇಟಿವ್ ಯಾವ. ಇ ಗವರ್ನೆನ್ಸ್ ಅಪ್ಪ ಅಂತಂದ್ರೆ ಡಿಜಿಟಲ್ ಆಗಿ ಏನು ಮಾಡ್ತಾರೆ ಕೆಲಸ ಮಾಡ್ತಿರೋದು. ಸೊ ಇ ಗವರ್ನೆನ್ಸ್ ಬಗ್ಗೆ ಹೇಳಿದ್ದೀನಿ ನೋಡ್ರಿ ಇಲ್ಲಿ. ಸೊ ಇ ಗವರ್ನೆನ್ಸ್ ಅಂದ್ರೆ ಏನಪ್ಪ ಅಂತಂದ್ರೆ ಇಟ್ ಮೀನ್ಸ್ ದ ಯೂಸ್ ಆಫ್ ಡಿಜಿಟಲ್ ಟೆಕ್ನಾಲಜೀಸ್ ಆ್ಯಂಡ್ ಇನ್ಫಾರ್ಮೇಷನ್ಸ್ ಸಿಸ್ಟಮ್ಸ್ ರಿಲೇಟೆಡ್ ಟು ಇಂಪ್ರೂವ್ ದ ಪ್ರಾಸೆಸ್ ಆ್ಯಂಡ್ ಆ್ಯಕ್ಟಿವಿಟಿ ಆಫ್ ಗೌರ್ಮೆಂಟ್ ಆಪರೇಷನ್ಸ್. ಗೌರ್ಮೆಂಟ್ ಆಪರೇಷನ್ಸ್ಗಳಿಗೆ ಈಸಿಯಾಗಿ ಮಾಡೋ ಸಲಿಂದ ಏನು ಮಾಡ್ತಾರೆ, ಡಿಜಿಟಲ್ ಟೆಕ್ನಾಲಜಿ ಇನ್ಫಾರ್ಮೇಷನ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ, ಸೊ ಅದಕ್ಕೆ ಇ ಗವರ್ನೆನ್ಸ್ ಅಂತಂತಾರೆ. ಓಕೆ, ಸೊ ಇದು ಸಿಟಿಜನ್ಸಿಗೆ ಈಸಿಯಾಗಿ ಅಸೆಸೇಬಲ್ನೂ ಆಗ್ತವೆ. ಸೊ ಆಪ್ಷನ್ ಈಸ್
3 ಕುಟುಂಬ ಅಲ್ಲದು. ನೆಕ್ಸ್ಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸೊ ಗ್ಲೋಬಲ್ ಇನಿಷಿಯೇಟಿವ್ ಆನ್ ಡಿಜಿಟಲ್ ಹೆಲ್ತ್ GIDH. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಫಸ್ಟ್ ತಿಳ್ಕೊಂಬಿ ಆಮ್ಯಾಗ ಆಪ್ಷನಿಗೆ ಬರ್ರಿ. ಸೊ GIDH ಅಪ್ಪ ಅಂತಂದ್ರೆ ಏನು, ಗ್ಲೋಬಲ್ ಇನಿಷಿಯೇಟಿವ್ ಫಾರ್ ಏನಿದೆ ಡೆವಲಪ್ಮೆಂಟ್, ಗ್ಲೋಬಲ್ ಇನಿಷಿಯೇಟಿವ್ ಆನ್ ಡಿಜಿಟಲ್ ಹೆಲ್ತ್. ಏನು ಗ್ಲೋಬಲ್ ಇನಿಷಿಯೇಟಿವ್ ಆನ್ ಡಿಜಿಟಲ್ ಹೆಲ್ತ್, ಗ್ಲೋಬಲ್ ಇನಿಷಿಯೇಟಿವ್ ಆನ್ ಡಿಜಿಟಲ್ ಹೆಲ್ತ್. ಓಕೆ, ಗ್ಲೋಬಲ್ ಇನಿಷಿಯೇಟಿವ್ ಆನ್ ಡಿಜಿಟಲ್ ಹೆಲ್ತ್. ಸೊ G2023ದಾಗ ಅದು ಡಿಸ್ಕಸ್ ಆಗಿ ಅದ್ರದ್ದು ಔಟ್ಕಮ್. ಸೊ ಇದು GIDH ಅಪ್ಪ ಅಂತಂದ್ರೆ ಏನಪ್ಪ ಅಂತಂದರೆ ಇದು WHO ಮ್ಯಾನೇಜ್ಡ್ ನೆಟ್ವರ್ಕ್ ಆಫ್ ಆರ್ಗನೈಸೇಷನ್, ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಗೌರ್ಮೆಂಟ್ ಟೆಕ್ನಿಕಲ್ ಏಜೆನ್ಸೀಸ್. WHO ಕೆಲಸ ಮಾಡ್ತಿರೋ ಆರ್ಗನೈಸೇಷನ್ಸ್ ಇರಲಿ, ಇನ್ಸ್ಟಿಟ್ಯೂಷನ್ಸ್ ಇರಲಿ, ಮತ್ತು ಗೌರ್ಮೆಂಟ್ ಟೆಕ್ನಿಕಲ್ ಏಜೆನ್ಸೀಸ್ ಇರಲಿ ಏನು ಮಾಡ್ತಾವೆ, ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಎಂಗೇಜ್ ಮಾಡ್ತಾರೆ. ಎದಕ್ಕಪ್ಪ ಅಂತಂದ್ರೆ ಇನ್ ಸಪೋರ್ಟಿಂಗ್ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ನಿಮ್ಮ ಕಂಟ್ರಿನಾಗಪ್ಪ ಅಂತಂದ್ರೆ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಇವರು. ಇಂಡಿಯಾ ಈಸ್ ಅ ಮೆಂಬರ್, ಹೌದು, ಆಯುಷ್ಮಾನ್ ಭಾರತ್ ಎಲ್ಲ ಮಾಡ್ಯಾರಲ್ಲ. ಸೊ ಇಂಡಿಯಾ ಈಸ್ ಆಲ್ಸೋ ಮೆಂಬರ್ ಆಫ್ ದಿಸ್ ಇನಿಷಿಯೇಟಿವ್. ಸೊ ಇದು ಏನು ಮಾಡ್ತಪ್ಪ ಅಂತಂದ್ರೆ GIDH ಅಪ್ಪ ಅಂತಂದ್ರೆ ನಮ್ಮ ಸೋವರೈನ್ ಲಾಸ್ ಅಂತಂದ್ರೆ ಸಾರ್ವಭೌಮತ್ವ ಏನು ಹೇಳ್ತೇವಲ್ಲ, ಸೊ ಅದು ನಮ್ಮ ಲಾಸ್ ಮತ್ತು ರೆಗ್ಯುಲೇಷನ್ಸ್ ಮತ್ತು ಇನಿಷಿಯೇಟಿವ್ಸ್ ಮ್ಯಾಗ ಅದಕ್ಕೆ ಏನು ಇಂಟರ್ಫಿಯರ್ ಮಾಡಲ್ಲ. ಸೊ ಅದು ಪ್ಯಾರಲಾಗಿ ನಡೆದಿರುತ್ತೆ, ಇದು ಪ್ಯಾರಲಾಗಿ ನಡೆದಿರುತ್ತೆ. ಸೊ ಇದು ಏನು ಎಫೆಕ್ಟ್ ಮಾಡೋದಿಲ್ಲ. ಸೊ ಇಲ್ಲಿದೆ ಅದ ನೋಡಿರಿ ಸೇಮ್ ಆಪ್ಷನ್. ಸೊ ಆಪ್ಷನ್ A is the correct one, only one, because it is India as a member. ಆ್ಯಂಡ್ ಇಲ್ಲೇನು ಕೊಟ್ಟಿದ್ದಾರೆ ನೋಡ್ರಿ, ಕ್ಯಾನ್ ಇಂಟರ್ಫಿಯರ್ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪಾಗ್ತದೆ. ನೆಕ್ಸ್ಟ್ 16 ಅಂತಂದ್ರೆ ದ ರೇಡಾರ್ ಈಸ್ ಯೂಸ್ಡ್ ಬೈ ಪೊಲೀಸ್ ಟು ಚೆಕ್ ಓವರ್ ಸ್ಪೀಡಿಂಗ್ ಆಫ್ ವೆಹಿಕಲ್ಸ್, ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಏನು ರೇಡಾರ್. ಈಗ ಇಲ್ಲೆಲ್ಲ ಟ್ರಾಫಿಕ್ಸ್ಗಳ್ದ ಸಿಗ್ನಲ್ ವೈಲೇಷನ್ ದೊಡ್ಡ ಸಿಟೀಸ್ ಬೆಂಗಳೂರು, ಹೈದರಾಬಾದ್ ಅಂತಲ್ಲೆಲ್ಲ ಇಟ್ಟಿರ್ತಾರೆ ಇವೆಲ್ಲ. ಸೊ ಏನು ಮಾಡ್ತಿರ್ತಾವೆ, ವೆಹಿಕಲ್ ಬರ್ತಿರ್ತಾವೆ ಅಂತಿಕೋರು, ಸ್ಪೀಡ್ನ ಮೂಮೆಂಟ್ ಆಗಿರ್ತದೆ. ಸೊ ಇಲ್ಲದು ಒಂದು ಇದು ಇರ್ತದೆ, ಅಂದರೆ ಸ್ಪೀಡ್ ಹೇಳ್ತದೆ ಎಷ್ಟದ ಅಂತ, ಓವರ್ ಸ್ಪೀಡ್ ಅದು ಎಲ್ಲ. ಸೊ ಅದೇನು ಮಾಡ್ತಾರಪ್ಪ ಅಂತಂದ್ರೆ ಇದೇನು ಮಾಡ್ತಾರಪ್ಪ ಅಂತಂದ್ರೆ ಡಾಪ್ಲರ್ ಪ್ರಿನ್ಸಿಪಲ್ ಯೂಸ್ ಮಾಡಿ ಇದು ಡಾಪ್ಲರ್ ಪ್ರಿನ್ಸಿಪಲ್ ಯೂಸ್ ಮಾಡುತ್ತದೆ. ಓಕೆ, ಸೊ ಇದು ಡಾಪ್ಲರ್ ಎಫೆಕ್ಟ್ ಏನಪ್ಪ ಅಂತಂದ್ರೆ ಎದು ರಿಲೇಟೆಡ್ ಅಪ್ಪ ಅಂತಂದ್ರೆ ದ ಚೇಂಜ್ ಇನ್ ಫ್ರೀಕ್ವೆನ್ಸಿ ಆಫ್ ಎ ವೇವ್ ಕನ್ಸಿಡರ್ಡ್ ಬೈ ದ ರಿಲೇಟಿವ್ ಮೋಷನ್ ಬಿಟ್ವೀನ್ ದ ವೇವ್ ಆ್ಯಂಡ್ ಅಬ್ಸರ್ವರ್. ಇದೇನು ಮಾಡ್ತಾರಪ್ಪ ಅಂತಂದ್ರೆ ಹಿಯರ್ ದ ರೇಡಾರ್ ಗನ್ ಎಮಿಟ್ಸ್ ದ ವೇವ್ಸ್. ರೇಡಾರ್ ಗನ್ ಏನು ಮಾಡ್ತದೆ, ವೇವ್ ಎಮಿಟ್ ಮಾಡ್ತದೆ. ಸೊ ಅದೇನು ಮಾಡ್ತದೆ, ಇಲ್ಲಿ ಮೂವಿಂಗ್ ವೆಹಿಕಲ್ ಇರ್ತದೆ ಅಂತಿಕೋರಿ, ಇದಕ್ಕೆ ಹಿಟ್ಟಾಗಿ ವಾಪಸ್ ಬಂದು ಇದಕ್ಕೆ ಹತ್ತದ. ಸೊ ಅವಾಗ ಇಲ್ಲೊಂದು ರೀಡಿಂಗ್ ಬರ್ತದೆ 50 km/h ಹೊಂಟಾನಿವ ಅಂತ. ಸೊ ಅದೇನು ಮಾಡ್ತಪ್ಪ ಅಂತಂದ್ರೆ ಅದಕ್ಕೆ ಮ್ಯಾಗ ಇಂಡಿಕೇಶನ್ಸ್ ಕೊಡ್ತಾರೆ. ಇದು ಯಾವ ಪ್ರಿನ್ಸಿಪಲ್ ಮ್ಯಾಗ ವರ್ಕ್ ಆಗ್ತದೆ ಅಂದ್ರೆ ಡಾಪ್ಲರ್ ಎಫೆಕ್ಟ್. ಓಕೆ, ಸೊ ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಬೌಟ್ ಭಾರತೀಯ ನ್ಯಾಯ ಸಂಹಿತ 2023. ಓಕೆ, ಸೊ ಇಟ್ ಈಸ್ ಬೇಸ್ಡ್ ಆನ್ ದ ಜಸ್ಟಿಸ್ ಸೆಂಟ್ರಿಕ್ ಅಪ್ರೋಚ್ ಬೈ ಪ್ರೊವೈಡಿಂಗ್ ಪ್ರೊವಿಷನ್ ಆಫ್ ಕಮ್ಯುನಿಟಿ ಸರ್ವಿಸ್ ಫಾರ್ ಮೈನರ್ ಅಫೆನ್ಸಸ್. ಇದೇನಪ್ಪ ಅಂತಂದ್ರೆ ಲಘು ಅಪರಾಧಗಳಿಗೆ ಸಮುದಾಯ ಸೇವೆ ಮಾಡುವ ಉಪಬಂಧ ಕಲ್ಪಿಸುವ ಮೂಲಕ ಇದು ನ್ಯಾಯ ಕೇಂದ್ರಿತ ದೃಷ್ಟಿಕೋನದ ಮೇಲೆ ಆಧಾರಿತ. ಹೌದು, ಮೈನರ್ ಅಫೆನ್ಸಸ್ಸಿಗೆ ಬಿ ಇದು ಜಸ್ಟಿಸ್ ಕೊಡ್ತದೆ. ಸೊ ಮತ್ತು ಟೆರರಿಸ್ಟ್ ಆ್ಯಕ್ಟ್ಸ್ಗಳಿಗೆ ಬಿ ಏನು ಮಾಡ್ತದಪ್ಪ ಅಂತಂದ್ರೆ ಇದ್ರ ಬಗ್ಗೆ ಉಲ್ಲೇಖ ಅದ. ಬಟ್ ಇನ್ನೊಂದು ಏನಪ್ಪ ಅಂತಂದ್ರೆ ವೈವಾಹಿಕ ಅತ್ಯಾಚಾರವನ್ನು ಇದು ಟರ್ಮ್ ಡಿಫೈನ್ ಮಾಡಿಲ್ಲಿದ್ರ, ವೈವಾಹಿಕ ಅತ್ಯಾಚಾರ. ಓಕೆ, ಸೊ ಆಪ್ಷನ್ A and B. ನೆಕ್ಸ್ಟ್ ವಿಚ್ ಆಫ್ ದ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಪ್ರಿಸ್ಕ್ರೈಬ್ಸ್ ದ ಅಮೆಂಡ್ಮೆಂಟ್ ಆಫ್ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ಸ್. ಸೊ ಈ ಕೆಳಗೆ ಮೇಜರ್ಲಿ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಅಪ್ಪ ಅಂತಂದ್ರೆ ನೋಡು ಆರ್ಟಿಕಲ್ 31A ಬರ್ತದೆ. ಸೊ ಅದು ಯಾವಾಗ ಆ್ಯಡ್ ಮಾಡ್ತಾರಪ್ಪ ಅಂದ್ರೆ ಫಸ್ಟ್ ಅಮೆಂಡ್ಮೆಂಟ್ ಆ್ಯಕ್ಟ್ 1951 ಆ್ಯಡ್ ಮಾಡ್ತಾರೆ. ಸೊ ಇದ್ರೊಳಗೆ ಆರ್ಟಿಕಲ್ ಯಾವ್ದು ರಿಲೇಟ್ ಆಗ್ತದೆ ಅಂದ್ರೆ 246 ಏನು ಹೇಳ್ತಪ್ಪ ಅಂತಂದ್ರೆ ಪವರ್ ಟು ಲೆಜಿಸ್ಲೇಟ್ ಆನ್ ಮ್ಯಾಟರ್ಸ್ ರಿಲೇಟೆಡ್ ಟು ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ಸ್. ಇದ್ರ ಮ್ಯಾಗ ಲ್ಯಾಂಡ್ ರಿಫಾರ್ಮ್ ರಿಲೇಟೆಡ್ ಏನು ಆ್ಯಕ್ಟ್ಸ್ ಅವಲ್ಲ ಅದಕ್ಕೆ ಲೆಜಿಸ್ಲೇಟಿವ್ ಪವರ್ ಸೂಚಿಸ್ತದೆ. ಯಾವುದು ಆರ್ಟಿಕಲ್ 246. ಸೊ ಆನ್ಸರ್ ಇಸ್ 246. ನೆಕ್ಸ್ಟ್ ಮಾಡರ್ನೈಜೇಷನ್ ಈಸ್ ಅ ಪ್ರೊಸೆಸ್ ಆಫ್ ಸೋಷಿಯಲ್ ಚೇಂಜ್ ವೇರ್ ಬೈ ಲೆಸ್ ಡೆವಲಪ್ಡ್ ಸೊಸೈಟೀಸ್ ಅಕ್ವೈರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾಮನ್ ಟು ಮೋರ್ ಡೆವಲಪ್ಡ್ ಸೊಸೈಟೀಸ್. ಈಗ ಎರಡು ಸೊಸೈಟಿ ಅಂತಿಕೋರು, ಒಂದು ಮೋರ್ ಡೆವಲಪ್ಡ್ ಸೊಸೈಟಿ ಅದ, ಓಕೆ, ಇನ್ನೊಂದು ಲೆಸ್ ಡೆವಲಪ್ಡ್ ಸೊಸೈಟಿ ಅದ. ಸೊ
ಇವ್ರು ಏನು ಮಾಡ್ತಾರೆ ನೋಡು, ಇವರಿಗೆಲ್ಲ ಇವೆಲ್ಲ ಕಾಮನ್ ಅನ್ನಿಸ್ತವೆ. ಸೊ ಅದೇ ಹೇಳತ್ತಾನವ ಏನೇನು ನೋಡು, ವೆರಾಸ್ ಲೆಸ್ ಡೆವಲಪ್ಡ್ ಸೊಸೈಟೀಸ್ ಅಕ್ವೈರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾಮನ್ ಟು ಮೋರ್ ಡೆವಲಪ್ಡ್ ಸೊಸೈಟೀಸ್ ಅಂತಂದರೆ, ಮೋರ್ ಡೆವಲಪ್ಡ್ ಸೊಸೈಟಿಗೆ ಯಾವ್ದು ಕಾಮನ್ ವಿಷಯ ಇರ್ತದಲ್ಲ ಅದು ಲೆಸ್ ಡೆವಲಪ್ಡ್ ಸೊಸೈಟಿಗೆ ಅದೇ ಭಾರಿ ಇರ್ತದೆ. ಸೊ ಎಕ್ಸಾಂಪಲ್ ಮೋರ್ ಡೆವಲಪ್ಡ್ ಸೊಸೈಟಿಗೆ ನೋಡಿ, ಎಕ್ಸಾಂಪಲ್ ಕಾರ್ ಇತ್ತಂತಿಕೋ, ಕಾರ್ ನಾರ್ಮಲ್ ಅನ್ನಿಸ್ತಿರ್ಬೇಕು ಅವ್ರಿಗೆ, ಬಟ್ ಲೆಸ್ ಡೆವಲಪ್ಡ್ ಇದ್ದವ್ರಿಗೆ ಕಾರ್ ಅಂದ್ರೆ ಭಾರಿ, ಆ ಟೈಪ್ ಅಂದು ಯಾರು ಹೇಳ್ಯಾರಪ್ಪ ಅಂತಂದ್ರೆ ರುಟುವೋ ಆ್ಯಂಡ್ ವಾರ್ಡ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಆಪ್ಷನ್ಸ್ ಆರ್ ಕರೆಕ್ಟ್ಲಿ ಡಿಸ್ಕ್ರೈಬ್ಸ್ ದ ರೀಸೆಂಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ MK ರಂಜಿತ್ ಸಿಂಗ್ ORS ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಆ್ಯಂಡ್ ORS ಕೇಸ್ ಅಂತ ಕೇಳಿದ್ದಾರೆ. ಓಕೆ, ಸೊ ಇದು ರೀಸೆಂಟಾಗಿ ನ್ಯೂಸ್ನಾಗ ಸ್ವಲ್ಪ ಇತ್ತು. ಯಾಕಪ್ಪ ಅಂತಂದ್ರೆ ಕ್ಲೈಮೇಟ್ ಚೇಂಜ್ ಅದು ಭಾಳ ಆಗಿರ್ತದೆ. ಸೊ ನಿಮಗೆ ಇದು ಗೊತ್ತಿಲ್ಲಪ್ಪ ಅಂತಂದ್ರೆ ನೀವು ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಅದ ಅಂತ ನಿಮಗೆ ಸಬ್ಕಾನ್ಷಿಯಸ್ನಾಗ ಸ್ವಲ್ಪ ನೀವೇನರೇ ಡೈಲಿ ಕರೆಂಟ್ ಅಫೇರ್ಸ್ನಾಗ ರಿಲೇಟೆಡ್ ಟಚ್ನಾಗ ಇದ್ರಪ್ಪ ಅಂತಂದ್ರೆ ಸೊ ಇದು ಗೊತ್ತಾಗ್ಬಿಡ್ತದೆ. ಸೊ ಪೀಪಲ್ ಹ್ಯಾವ್ ಅ ಫಂಡಮೆಂಟಲ್ ರೈಟ್ ಟು ಫ್ರೀ ದ ಅಡ್ವರ್ಸ್ ಎಫೆಕ್ಟ್ ಆಫ್ ಕ್ಲೈಮೇಟ್ ಚೇಂಜ್. ಸೊ ಆಪ್ಷನ್ 2. ನೆಕ್ಸ್ಟ್, ಐಡೆಂಟಿಫೈ ದ ಟ್ರೈಬಲ್ ಗ್ರೂಪ್ ದಟ್ ಲಿವ್ ಇನ್ ಕರ್ನಾಟಕ. ಇದ್ರೊಳಗೆ ಟ್ರೈಬಲ್ ಗ್ರೂಪ್ ಯಾವ್ಯಾವ ಅಂತ ಕರ್ನಾಟಕದಾಗಿದ್ದು ಕುನ ಹಿಡಿಬೇಕು. ಸೊ ಈರುಳಿಗ ನಂಬಲ್ಲಿ ಬೆಂಗಳೂರು ನಗರ ಮತ್ತು ರಾಮನಗರದ ಕಂಡು ಬರ್ತದೆ. ಸೋಲಿಗ ಮೈಸೂರು ಮತ್ತು ಚಾಮರಾಜನಗರನ ಕಂಡು ಬರ್ತದೆ. ಸಿದ್ದಿ ಉತ್ತರ ಕನ್ನಡದಾಗ ಕಂಡು ಬರ್ತದೆ. ಓಕೆ, ಬಟ್ ಇದು ಬೈಗ ಏನದಲ್ಲ ಅದು MP ಕಂಡು ಬರ್ತದೆ. ಸೊ ಆಪ್ಷನ್ ಈಸ್ B, C ಮತ್ತು D. ಆಪ್ಷನ್ B, C, D ಇಸ್ ಕರೆಕ್ಟ್. ನೆಕ್ಸ್ಟ್, ಪೇಂಟ್ ಸ್ಪ್ರೇ ಗನ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್. ಪೇಂಟ್ ಸ್ಪ್ರೇ ಗನ್ ಏನು ಮಾಡ್ತಪ್ಪ ಅಂತಂದ್ರೆ, ಈಗ ನೀವು ಯಾವಾಗಾರ ಪೇಂಟ್ ಸ್ಪ್ರೇ ಗನ್ ತೊಗೊಂಡ್ರಪ್ಪ ಅಂತಂದ್ರೆ ಅದ್ರೊಳಗೆ ಪೇಂಟ್ ಏನು ಮಾಡ್ತಾರಪ್ಪ ಅಂತಂದ್ರೆ ಪುಲ್ ಮಾಡಿಗೆಸಿಂದ ಪ್ರೆಷರ್ಲಿಂತ ಏನು ಮಾಡ್ತಾರೆ ಅದ್ರೊಳಗೆ ಪೇಂಟ್ ಗನ್ನಾಗ ಇಟ್ಕೋತಾರೆ, ಪೇಂಟ್ ಬರ್ತದೆ ಆ ಗನ್ನಾಗ. ಸೊ ಅದು ಹೈ ಸ್ಪೀಡ್ನಾಗ ಬರ್ತದೆ. ಸೊ ಇದು ರಿಲೇಟೆಡ್ ಟು ಫ್ಲೂಯಿಡ್ ಮೂಮೆಂಟ್. ಇದು ಜನರಲಿ ಎದ್ರ ರಿಲೇಟೆಡ್ ಇರ್ತಪ್ಪ ಅಂತಂದ್ರೆ ಬರ್ನಾಲಿಸ್. ಓಕೆ, ಸೊ ಲೈಕ್ ವೆಂಚುರಿಮೀಟರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಬರ್ನಾಲಿ. ನೆಕ್ಸ್ಟ್, ಏರೋಪ್ಲೇನ್ ವಿಂಗ್ಸ್ಗಳದ್ದು ಕೂಡ ಡಿಸೈನ್ ಯಾವ ಥರ ವರ್ಕ್ ಮಾಡೋದಬೇಕು ಅಂತ ಅನ್ನೋದು ಕೂಡ ಬರ್ನಾಲಿಸ್ದಾಗೆ ಪ್ರಿನ್ಸಿಪಲೇ ಹೇಳ್ತದೆ. ಓಕೆ, ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ಲಿ ರಿಲೇಟೆಡ್ ಟು ಯುವ ನಿಧಿ. ಯುವ ನಿಧಿಯರೇ ನೀವು ಕಣ್ಮುಚ್ಚಿ ಹಾಕ್ತೀರಿ ಕರೆಕ್ಟ್. ಡಿಗ್ರಿ ಇದ್ದವ್ರಿಗೆ 3,000, ಡಿಪ್ಲೊಮಾ ಇದ್ದವ್ರಿಗೆ 1,500, 1,500, 3,000. ಓಕೆ, ಸೊ ಅವ್ರೇನಾಗಿರ್ಬೇಕು ಅಕಾಡೆಮಿಕ್ ಇಯರ್ 2022-23ದಾಗ ಪಾಸ್ ಆಗಿರ್ಬೇಕು. ಸೊ ಇವೆರಡು ಗೊತ್ತಿದ್ರೆ ನಿಮಗೆ ಸಾಕು, ನಿಮಗೆ ಆಲ್ ಆಫ್ ದ ಅಬೋ ಹಾಕ್ತೀರಿ. ಓಕೆ, ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೆಪ್ಸ್ ಟು ರಿವೈಟಲೈಸ್ ಪಂಚಾಯತ್ ರಾಜ್ ಕೀಪಿಂಗ್ ಇನ್ ವ್ಯೂ ಆಫ್ ರೆಕಮೆಂಡೇಶನ್ ಆಫ್ ಅಶೋಕ್ ಮೆಹ್ತಾ ಕಮಿಟಿ. ಸೊ ಫಸ್ಟ್ ನಮ್ಗೆ ಬಲ್ವಂತರಾಯ್ ಮೆಹ್ತಾ ಬಂದಿರ್ತದೆ. ಬಲ್ವಂತರಾಯ್ ಮೆಹ್ತಾ ಕಮಿಟಿದು ಯಾವಾಗ ಬಂದಿರ್ತಪ್ಪ ಅಂತಂದ್ರೆ 1950 ಅರೌಂಡ್ ಬಂದಿರ್ತದೆ. ಜಸ್ಟ್ ಕನ್ಫರ್ಮ್ ಮಾಡ್ತೀನಿ ಯಾವಾಗ ಬಂದಿರ್ತದೆ ಅಂತ. ಓಕೆ, 1957ನಾಗ ಬಂದಿರ್ತದೆ. ಯಾವಾಗ? 1957 ಬಲ್ವಂತರಾಯ್. ಯಾವಾಗಪ್ಪ ಅಂತ 1957. ಅವ್ರೇನು ಹೇಳ್ತಾರಪ್ಪ ಅಂದ್ರೆ 3 ಟೈರ್ ಸಿಸ್ಟಮ್ ಹೇಳ್ತಾರೆ. ಬಟ್ 1977ದಾಗ ಏನು ಮಾಡ್ತಾರೆ, ಜನತಾ ಗೌರ್ಮೆಂಟ್ ಬಂದಿರ್ತದೆ. ಅವ್ರು ಏನು ಮಾಡ್ತಾರೆ, ಅಶೋಕ್ ಮೆಹ್ತಾ ಕಮಿಟಿನೂ ಫಾರ್ಮ್ ಮಾಡ್ತಾರೆ. ಇದು ಏನು ಹೇಳ್ತದಪ್ಪ ಅಂತಂದ್ರೆ ರಿಪೋರ್ಟ್ 78ನಾಗ ಸಬ್ಮಿಟ್ ಮಾಡ್ತದೆ. ಸೊ ಏನು ಮಾಡ್ತದೆ, 132 ರೆಕಮೆಂಡೇಷನ್ಸ್ ಕೊಡ್ತಾರೆ. ಅಂತಂದ್ರೆ PR ನಮ್ದೇನು ಪಂಚಾಯತ್ ರಾಜ್ ಸಿಸ್ಟಮ್ ಬಲ್ವಂತರಾಯ್ ಹೇಳ್ಯಾರಲ್ಲ ಅದಕ್ಕೆ ಇನ್ನೂ ಭೀ ಸ್ಟ್ರೆಂತನ್ ಹ್ಯಾಂಗೆ ಮಾಡ್ಬೋದು ಅಂತ 132 ರೆಕಮೆಂಡೇಷನ್ಸ್ ಕೊಡ್ತಾರೆ ಅವ್ರದ್ದೇ ಆದಂಥ. ಇದು ಎದಕ್ಕೆ ಕೊಡ್ತಾರಪ್ಪ ಅಂದ್ರೆ ಟು ಸ್ಟ್ರೆಂಥನ್ ದ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ದ ಕಂಟ್ರಿ. ಸೊ ಒನ್ ಆಫ್ ದ ಮೇಜರ್ ರೆಕಮೆಂಡೇಷನ್ ಏನಪ್ಪ ಅಂತಂದ್ರೆ ಅವ್ರು 3 ಟೈರ್ ಸಿಸ್ಟಮ್ಲಿಂದ 2 ಟೈರ್ ಸಿಸ್ಟಮಿಗೆ ನಾವು ಬರಬೇಕು ಅಂತ ಹೇಳ್ತಾರೆ. ಸೊ ಇದು ಲಕ್ಷ್ಮೀಕಾಂತ ಕೊಟ್ಟಿರೋದು ಅದ ನೋಡಿದ್ರೆ, ಡ್ಯೂ ಟು ದ ಕೊಲ್ಯಾಪ್ಸ್ ಇನ್ ದ ಜನತಾ ಗೌರ್ಮೆಂಟ್ ಬಿಫೋರ್ ದ ಕಂಪ್ಲೀಷನ್ ಆಫ್ ಇಟ್ಸ್ ಟರ್ಮ್ ನೋ ಆ್ಯಕ್ಷನ್ ಕುಡ್ ಬಿ ಟೇಕನ್ ಆನ್ ದ ರೆಕಮೆಂಡೇಷನ್ಸ್ ಆಫ್ ದ ಅಶೋಕ್ ಮೆಹ್ತಾ ಕಮಿಟಿ ಅಟ್ ದ ಸೆಂಟ್ರಲ್ ಲೆವೆಲ್ದಾಗ ಏನು ಆ್ಯಕ್ಷನ್ ತೊಗೊಳಕ್ಕಾಗಲ್ಲ. ಬಟ್ 3 ಸ್ಟೇಟ್ಸ್ ಯಾವ್ಯಾವ ಅಂತಂದ್ರೆ ಕರ್ನಾಟಕ, ವೆಸ್ಟ್ ಬೆಂಗಾಲ್ ಮತ್ತು ಆಂಧ್ರ ಪ್ರದೇಶ್ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಸಿಸ್ಟಮ್ ಅಡಾಪ್ಟ್ ಮಾಡ್ಕೋತಾರೆ. ಓಕೆ, ಸೊ ಅದಕ್ಕೆ ಏನಂತಾರೆ, ಇವು 3 ಸ್ಟೇಟ್ಸ್ಗಳು ಬರ್ತಾವೆ. ಆಪ್ಷನ್ ಕರೆಕ್ಟ್ ಯಾವುದದು ಕೇಳ್ಯಾರ, ಆಪ್ಷನ್ D. ನೆಕ್ಸ್ಟ್, ದ ಸಬ್ಜೆಕ್ಟ್ ಆಫ್ ಪಂಚಾಯತ್ ರಾಜ್ ಈಸ್ ಇನ್ ದ ಲಿಸ್ಟ್ ಆಫ್ ವಿಚ್ ಯಾವ ಲಿಸ್ಟ್ನಾಗ ಅದ ಅಂತದ. ಸೊ 100% ಎಲ್ಲರಿಗೂ ಗೊತ್ತಿರುತ್ತೆ, ಸ್ಟೇಟ್ ಲಿಸ್ಟ್. ಓಕೆ, ನೆಕ್ಸ್ಟ್ 23. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಇನ್ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಪ್ರಾಜೆಕ್ಟ್ ನೆಕ್ಸಸ್. ಈ ಪ್ರಾಜೆಕ್ಟ್ ನೆಕ್ಸಸ್ ಅಪ್ಪ ಅಂತಂದ್ರೆ ಏನಪ್ಪ ಅಂತಂದರೆ, ಪ್ರಾಜೆಕ್ಟ್ ನೆಕ್ಸಸ್ ಅಂತಂದರೆ ಇದು ಒಂದು ಈಸ್ ಅ ಕಾನ್ಸೆಪ್ಷನಲೈಸ್ಡ್ ಬೈ ದ ವರ್ಲ್ಡ್ ಬ್ಯಾಂಕ್. ಹೌದು, ಅವರೇ ಹೇಳಿಕೊಟ್ಟಿರೋದು. ಇದು ಪ್ರಾಜೆಕ್ಟ್ ನೆಕ್ಸಸ್ ಅಂತ ಅವರೇ ಡೆವಲಪ್ ಮಾಡಿರೋದು. ಏನು ಮಾಡ್ತಾರಪ್ಪ ಅಂತಂದ್ರೆ ಕ್ರಾಸ್ ಬಾರ್ಡರ್ ಪೇಮೆಂಟ್ಗಳಿಗೆ ಏನು ಮಾಡ್ತಾರೆ, ಎನ್ಹಾನ್ಸ್ಮೆಂಟ್ ಮಾಡಬೇಕು ಅಂತ ಕೇಸಿಂದ
ಪ್ರಾಜೆಕ್ಟ್ ನೆಕ್ಸಸ್ ತಂದಿದ್ದಾರೆ. ಸೊ ಅದರೊಳಗೆ RBIನೂ ಕೂಡ ಈ ಪ್ರಾಜೆಕ್ಟಿಗೆ ಜಾಯ್ನ್ ಆಗಿದೆ. ಸೊ ಆಪ್ಷನ್ ಇದರೊಳಗೆ ಇನ್ಕರೆಕ್ಟ್ ಕೇಳ್ಯಾರ. ಕರೆಕ್ಟ್ ಇದ್ದರೆ ಆಪ್ಷನ್ A B, ಬಟ್ ಇನ್ಕರೆಕ್ಟ್ ಕೇಳಿದ್ದಾರೆ. ಸೊ ನೈದರ್ A ಆ್ಯಂಡ್ B. ಸೊ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಬೊಮ್ಮೆ. ಸೊ ಪ್ರಾಜೆಕ್ಟ್ ನೆಕ್ಸಸ್ ಅಪ್ಪ ಅಂತಂದ್ರೆ ಇಟ್ ಈಸ್ ಆ್ಯನ್ ಇನಿಷಿಯೇಟಿವ್ ಬೈ ದ ಬ್ಯಾಂಕ್ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ಏಮ್ಡ್ ಎಟ್ ಎನ್ಹಾನ್ಸಿಂಗ್ ಕ್ರಾಸ್ ಬಾರ್ಡರ್ ಪೇಮೆಂಟ್ ಬೈ ಕನೆಕ್ಟಿಂಗ್ ಮಲ್ಟಿಪಲ್ ಡೊಮೆಸ್ಟಿಕ್ ಇನ್ಸ್ಟಂಟ್ ಪೇಮೆಂಟ್ ಸಿಸ್ಟಮ್ಸ್ ಗ್ಲೋಬಲಿ. ಏನು ಮಾಡ್ತಾರಪ್ಪ ಅಂತಂದ್ರೆ ಕ್ರಾಸ್ ಬಾರ್ಡರ್ ಪೇಮೆಂಟ ನಮಗೆ ಈಸಿಯಾಗಿ ಕನೆಕ್ಟ್ ಆಗಿ ಮತ್ತು ಈಸಿಯಾಗಿ ವಿನಿಮಯ ಆಗ್ಲಿಕ್ಕೆ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಪ್ರಾಜೆಕ್ಟ್ ನೆಕ್ಸಸ್ ತಂದಾರೆ. ಯಾರು? ವರ್ಲ್ಡ್ ಬ್ಯಾಂಕ್ದವ್ರು ತಂದಿದ್ದಾರೆ. ಓಕೆ, ನೆಕ್ಸ್ಟ್ RBI ಇದಕ್ಕೆ ಏನಾಗಿದೆ? ಜಾಯ್ನ್ ಆಗಿದೆ. ಯಾವುದಪ್ಪ ಅಂತಂದ್ರೆ ಬೈ ಲಿಂಕಿಂಗ್ ಇಂಡಿಯಾಸ್ UPI ವಿತ್ FPS ಆಫ್ ದ ಆಸಿಯಾನ್ ಕಂಟ್ರೀಸ್. FPS ಅಪ್ಪ ಅಂತಂದರೆ ಫಾಸ್ಟ್ ಪೇಮೆಂಟ್ ಸಿಸ್ಟಮ್. ಸೊ ಇದೇನು ಮಾಡ್ತದೆ? ಮೇನ್ ಆಬ್ಜೆಕ್ಟಿವ್ ಅಪ್ಪ ಅಂತಂದ್ರೆ ಏನು? ಟು ಎನೇಬಲ್ ಇನ್ಸ್ಟಂಟ್ ಕ್ರಾಸ್ ಬಾರ್ಡರ್ ರಿಟೇಲ್ ಪೇಮೆಂಟ್ಸ್ ಬೈ ಇಂಟರ್ಲಿಂಕಿಂಗ್ ಡೊಮೆಸ್ಟಿಕ್ ಫಾಸ್ಟ್ ಪೇಮೆಂಟ್ ಸಿಸ್ಟಮ್ಸ್. ಓಕೆ, ಸೊ ನೆಕ್ಸ್ಟ್ ಕ್ಲೈಮೇಟ್ ರೆಫ್ಯೂಜಿ ಬಗ್ಗೆ ಕೇಳಿದ್ದಾರೆ. ಯಾಕಪ್ಪ ಅಂತಂದ್ರೆ ಕ್ಲೈಮೇಟ್ ಚೇಂಜ್ ಭಾಳ ಆಗ್ಲತ್ತ ರೀಸೆಂಟಾಗಿ, ಅದರ ರಿಲೇಟೆಡ್ ಕೇಳಿರ್ಬೋದು. ಕರೆಕ್ಟ್ ಯಾವ್ದು ಅಂತ ಕೇಳ್ಯಾರ. ದೇರ್ ಈಸ್ ನೋ ಕ್ಲಿಯರ್ ಡೆಫಿನೇಷನ್ ಆಫ್ ಕ್ಲೈಮೇಟ್ ರೆಫ್ಯೂಜಿ ನಾರ್ ಆರ್ ದ ಕ್ಲೈಮೇಟ್ ರೆಫ್ಯೂಜೀಸ್ ಕವರ್ಡ್ ಅಂಡರ್ ದ 1971 ರೆಫ್ಯೂಜಿ ಕನ್ವೆನ್ಷನ್. ಸೊ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಅದ. ನೆಕ್ಸ್ಟ್ ದ ಗ್ಲೋಬಲ್ ಕಾಂಪ್ಯಾಕ್ಟ್ ಮೈಗ್ರೇಷನ್ 2018 ಸೈಟ್ಸ್ ಕ್ಲೈಮೇಟ್ ಆ್ಯಸ್ ಎ ಪೊಟೆನ್ಷಿಯಲ್ ರೀಸನ್ ಫಾರ್ ಮೈಗ್ರೇಷನ್. ಹೌದು, ಕ್ಲೈಮೇಟ್ ಚೇಂಜ್ ಆಗಲ ಸಲಂದು ಮೈಗ್ರೇಷನ್ ಆಗ್ಲಾಗ್ತದೆ. ಯಾಕಪ್ಪ ಅಂತಂದ್ರೆ ಸಿ ಲೆವೆಲ್ ಹೆಚ್ಚಿಗೆ ಆಗ್ತದೆ. ಯಾರ್ಯಾರು ಐಲ್ಯಾಂಡ್ನಾಗ ಇರ್ತಾರೆ, ಐಲ್ಯಾಂಡ್ಸ್ನಾಗ ಇರ್ತಾರೆ, ಅವ್ರ ಬಳಿ ಸಿ ಲೆವೆಲ್ ಹೆಚ್ಚಿಗೆ ಆಗಲಿಂದ ಐಲ್ಯಾಂಡ್ ಕಂಪ್ಲೀಟಾಗಿ ವ್ಯಾನಿಷ್ ಆಗ್ಲತ್ತದ. ಸೊ ಅವರು ಮೂವ್ ಆಗ್ಲತ್ತಾರೆ, ಮೈಗ್ರೇಟ್ ಆಗ್ಲತ್ತಾರೆ. ಸೊ ಇಂಡಿಯಾ ಇಸ್ ನಾಟ್ ಪಾರ್ಟ್ ಆಫ್ ದಿಸ್ ಕನ್ವೆನ್ಷನ್. ಹೌದು, ಇದನ್ನು ಕರೆಕ್ಟ್. ಸೊ ಆಲ್ ಆರ್ ಕರೆಕ್ಟ್. ನೆಕ್ಸ್ಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ಗ್ರಾಮ ಪಂಚಾಯತ್. ಓಕೆ, ಸೊ ಆರ್ಟಿಕಲ್ 243A, 243B, 243K, 243N ರಿಲೇಟೆಡ್ ಕೇಳಿದ್ದಾರೆ. ಹೌದು, 243B ಇಸ್ ರಿಲೇಟೆಡ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಪಂಚಾಯತ್. 243A ಇಸ್ ರಿಲೇಟೆಡ್ ಟು ದ ಗ್ರಾಮ ಸಭಾ. K ಅಂತಂದರೆ ಎಲೆಕ್ಷನ್. ಬಟ್ N ಏನಿರ್ತಪ್ಪ ಅಂತಂದ್ರೆ ಕಂಟಿನ್ಯೂಯೇಷನ್ ಆಫ್ ಎಕ್ಸಿಸ್ಟಿಂಗ್ ಲಾ. ಅದು 243N ಅದು ಬರ್ತದೆ. ರಿಸರ್ವೇಷನ್ ಆಫ್ ಸೀಟ್ಸ್ ಬರೋಂಗಿಲ್ಲ. ಓಕೆ, ಸೊ ಆಪ್ಷನ್ ಈಸ್ 3. ನೆಕ್ಸ್ಟ್ ಫೋರ್ತ್, ಪವರ್ಸ್ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಪಂಚಾಯತ್ ರಾಜ್. ಇದುಗರ ಎಲ್ಲರೂ ಹಾಕ್ತಾರೆ 11th ಶೆಡ್ಯೂಲ್. ಯಾವ ಶೆಡ್ಯೂಲ್ನಾಗ ಇರ್ತಾರೆ? 11th ಶೆಡ್ಯೂಲ್. ಸೊ ಅದು 243A ಹ್ಯಾಂಗೆ ಜನರಲಿ ನೆನಪಿಡಬೇಕಪ್ಪ ಅಂತಂದ್ರೆ ಒಂದು ಸ್ಮಾಲ್ ಹೇಳ್ತೀನಿ, ನಿಮಗೆ ಕನ್ವೀನಿಯೆಂಟ್ ಆಯ್ತು ಅಂದ್ರೆ ನೆನ್ಪಿಟ್ಕೋರಿ. 243A ಅಪ್ಪ ಅಂತಂದ್ರೆ ಗ್ರಾಮ ಸಭಾ, B ಅಂತಂದರೆ ಕಾನ್ಸ್ಟಿಟ್ಯೂಷನ್ ಆಫ್ ಪಂಚಾಯತ್, C ಅಂತಂದರೆ ಕಾಂಪೋಸಿಷನ್, ಎಷ್ಟು ಜನ ಇರಬೇಕು ಅಂತ, D ಈಸ್ ರಿಸರ್ವೇಷನ್. ಸೊ ಇಲ್ಲಿ ಕೇಳಿರೋದು ಅವರು ರಿಸರ್ವೇಷನ್ ಕೇಳಿದ್ರು. ಅದು 243D ಕೊಟ್ಟಿದ್ರು ಅಂತಿಕೋರು, ಕರೆಕ್ಟ್ ಆಗ್ತಿತ್ತು. ಬಟ್ ಅದು ಕೊಟ್ಟಿಲ್ಲ. ಓಕೆ, ನೆಕ್ಸ್ಟ್ E ಈಸ್ ಟೈಮ್, F ಈಸ್ ಡಿಸ್ಕ್ವಾಲಿಫೈ, G ಈಸ್ ಪವರ್ ಮತ್ತು ಅಥಾರಿಟಿ. HIJK ಹ್ಯಾಂಗೆ ನೆನ್ಪಿಡ್ಬೇಕಪ್ಪ ಅಂತಂದ್ರೆ ಫಸ್ಟ್ ಟ್ಯಾಕ್ಸ್, ಫೈನಾನ್ಸ್, ಆಡಿಟ್, ಎಲೆಕ್ಷನ್. ಸೊ ಇವು ನೆನ್ಪಿಟ್ಬಿಡ್ರಿ. ಓಕೆ, ನೆಕ್ಸ್ಟ್ ಪಾರ್ಟ್ 9B ಆಫ್ ದ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್. ಸೊ ಪಾರ್ಟ್ 9B ಯಾವ ಅಮೆಂಡ್ಮೆಂಟ್ಲಿಂತ ಆ್ಯಡ್ ಮಾಡ್ತಾರಪ್ಪ ಅಂದ್ರೆ 97th ಅಮೆಂಡ್ಮೆಂಟ್ ಆ್ಯಕ್ಟ್ 2011. ಸೊ ಅದು ಎದ್ರ ಬಗ್ಗೆ ಹೇಳ್ತಪ್ಪ ಅಂತಂದ್ರೆ ಕೋಆಪರೇಟಿವ್ ಸೊಸೈಟೀಸ್. ಏನು? ಕೋಆಪರೇಟಿವ್ ಸೊಸೈಟೀಸ್ ಬಗ್ಗೆ ಹೇಳ್ತದೆ. ಸೊ ಪಾರ್ಟ್ 9B ಇಲ್ಲದ ನೋಡಿರಿ, ಕೋಆಪರೇಟಿವ್ ಸೊಸೈಟೀಸ್ 9B. ಸೊ 9B ಏನು ಹೇಳ್ತಪ್ಪ ಅಂತಂದ್ರೆ ದ 97th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನು ಹೇಳ್ತಪ್ಪ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಕೋಆಪರೇಟಿವ್ ಸೊಸೈಟೀಸ್. ಇದಕ್ಕೆ ಏನು ಮಾಡ್ತದೆ? ಹೆಲ್ಪ್ ಮಾಡ್ತವೆ. ಕೋಆಪರೇಟಿವ್ ಸೊಸೈಟಿಗೆ ಒಂದು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಮತ್ತು ಪ್ರೊಟೆಕ್ಷನ್ ಸಿಗಬೇಕಂತ. ಸೊ ಒಂದು ಸ್ವಲ್ಪ ಚೇಂಜಸ್ ಮಾಡಿರ್ತಾರೆ ಕಾನ್ಸ್ಟಿಟ್ಯೂಷನ್ನಾಗ. ಏನಪ್ಪ ಅಂತಂದ್ರೆ ಇಟ್ ಮೇಡ್ ರೈಟ್ ಟು ಫಾರ್ಮ್ ದ ಕೋಆಪರೇಟಿವ್ ಸೊಸೈಟೀಸ್ ಆ್ಯಸ್ ಅ ಫಂಡಮೆಂಟಲ್ ರೈಟ್. ಆರ್ಟಿಕಲ್ 19 ಪ್ರಕಾರ ನಾವು ಕೋಆಪರೇಟಿವ್ ಸೊಸೈಟಿ ಮಾಡ್ಬೋದು, ಅದಕ್ಕೆ ಫಂಡಮೆಂಟಲ್ ರೈಟ್ನ ಇನ್ಕ್ಲೂಡ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇಟ್ ಇನ್ಕ್ಲೂಡೆಡ್ ಎ ನ್ಯೂ DPSP ಕೂಡ ತರ್ತಾರೆ. ಯಾಕಪ್ಪ ಅಂತ ಕೋಆಪರೇಟಿವ್ ಇದು ಆರ್ಟಿಕಲ್ 43B ಪ್ರಕಾರ ಕೋಆಪರೇಟಿವ್ ವಿತ್ ರೆಸ್ಪೆಕ್ಟ್ ಟು DPSPನ ಆರ್ಟಿಕಲ್ 43B ಅಂಡರ್ನ ಕೋಆಪರೇಟಿವ್ ಸೊಸೈಟಿ ಫಾರ್ಮ್ ಮಾಡ್ಬೋದು. ಇಟ್ ಆ್ಯಡೆಡ್ ಪಾರ್ಟ್ 11B. ಸೊ ಕೋಆಪರೇಟಿವ್ ರಿಲೇಟೆಡ್ 3 ಏನು, ಒಂದು ಆರ್ಟಿಕಲ್ 19 ಪ್ರಕಾರ ಮಾಡ್ಬೋದು, ಒಂದು ಆರ್ಟಿಕಲ್ 43B ಪ್ರಕಾರ. ಇದು ಫಂಡಮೆಂಟಲ್ ರೈಟ್ ಅಂಡರ್, ಇದು DPSP ಅಂಡರ್. ಸೊ ಇದು ಪಂಚಾಯತ್ ರಾಜ್ ರಿಲೇಟೆಡ್ 9B ಇನ್ ದ ಕಾನ್ಸ್ಟಿಟ್ಯೂಷನ್ ವಿಚ್ ಈಸ್ ಎಂಟೈಟಲ್ಡ್ ಆ್ಯಸ್ ದ ಕೋಆಪರೇಟಿವ್ ಸೊಸೈಟೀಸ್. ಆರ್ಟಿಕಲ್ ಎಲ್ಲಿಂದ ಎಲ್ಲಿತನ ಅಂತಂದ್ರೆ 243 ZHಲಿಂದ 243 ZT ತನ. ಓಕೆ, ನೆಕ್ಸ್ಟ್
ವಿಚ್ ಆರ್ ಆಲ್ ದ ಸ್ಟ್ಯಾಂಡಿಂಗ್ ಕಮಿಟೀಸ್ ಇನ್ ದ ಜಿಲ್ಲಾ ಪರಿಷತ್ ಆ್ಯಸ್ ಪರ್ ಸೆಕ್ಷನ್ 186. ಸೆಕ್ಷನ್ 186 ಪ್ರಕಾರ ಜಿಲ್ಲಾ ಪರಿಷತ್ ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್ ಸ್ಟ್ಯಾಂಡಿಂಗ್ ಕಮಿಟಿ ಯಾವ್ಯಾವ ಬರ್ತಾವೆ ಜಿಲ್ಲಾ ಪರಿಷತ್ನಾಗ ಆ್ಯಸ್ ಪರ್ ಸೆಕ್ಷನ್ 186 ಆಫ್ ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್. ಸೊ ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್ 1993 ಬರ್ತದೆ. ಸೊ ಅದ್ರೊಳಗೆ ಏನೇನವಪ್ಪ ಅಂತಂದ್ರೆ ಎಲ್ಲ ಬರ್ತವೆ. ಹೆಲ್ತ್ ಆ್ಯಂಡ್ ಎಜುಕೇಷನ್, ರೂರಲ್ ವಾಟರ್, ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ, ಜನರಲ್ ಸ್ಟ್ಯಾಂಡಿಂಗ್ ಕಮಿಟಿ, ಸೊ ಆಲ್. ಸೊ ಹೋಗ್ಬಿಟ್ಟು ಇನ್ನೊಂದು ಸ್ವಲ್ಪ ಬರ್ತವೆ ಯಾವ್ಯಾವಪ್ಪ ಅಂತಂದ್ರೆ ಜನರಲ್ ಸ್ಟ್ಯಾಂಡಿಂಗ್ ಕಮಿಟಿ, ಫೈನಾನ್ಸ್ ಆಡಿಟ್ ಪ್ಲಾನಿಂಗ್ ಕಮಿಟಿ, ಸೋಷಿಯಲ್ ಜಸ್ಟಿಸ್, ಅಗ್ರಿಕಲ್ಚರ್ ಇಂಡಸ್ಟ್ರೀಸ್, ಎಜುಕೇಷನ್ ಆ್ಯಂಡ್ ಹೆಲ್ತ್, ರೂರಲ್ ವಾಟರ್ ಸಪ್ಲೈ ಮತ್ತು ಪಬ್ಲಿಕ್ ವರ್ಕ್ಸ್ ಸ್ಟ್ಯಾಂಡಿಂಗ್ ಕಮಿಟಿ. ಸೊ ಇವೆಲ್ಲ ಬರ್ತಾವೆ, ಇವೆಲ್ಲ ಒನ್ ಟೈಮ್ ನೆನ್ಪಿಟ್ಕೋರಿ. ನೆಕ್ಸ್ಟ್ ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಮಿಷನ್ ಮತ್ತು ಅವ್ರ ಚೇರ್ಮನ್ ಯಾರಂತ ಕೇಳೋಣ 29th ಕ್ವಶನ್ನಾಗ. ಸೊ ನಿಮಗೆ ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಮಿಷನ್ ಯಾವ ಆರ್ಟಿಕಲ್ ಪ್ರಕಾರ ಬರ್ತದೆ ಗೊತ್ತಾಗಬೇಕು. ಆ್ಯಸ್ ಪರ್ ಆರ್ಟಿಕಲ್ 243I. ಸೊ ಇವು ನಮ್ಮ ಸೆಂಟ್ರಲ್ದಾಗ ಹ್ಯಾಂಗೆ ಫೈನಾನ್ಸ್ ಕಮಿಷನ್ ಸ್ಟೇಟ್ ಮತ್ತು ಸೆಂಟ್ರಲ್ ವರ್ಕ್ ರೊಕ್ಕ ಡಿವೈಡ್ ಮಾಡ್ತದಲ್ಲ, ಸೊ ಹಂಗೆ 243 ಏನು ಮಾಡ್ತಪ್ಪ ಅಂತಂದ್ರೆ ಸ್ಟೇಟ್ ಗೌರ್ಮೆಂಟ್ ಮತ್ತು ಲೋಕಲ್ ಬಾಡೀಸ್ ನಡ್ಬೇಕು ರೊಕ್ಕ ಡಿವೈಡ್ ಮಾಡ್ತದೆ. ಸೊ ಅದ್ರಾಗ ಫಸ್ಟ್ ನಮ್ಮ ಸ್ಟೇಟ್ ಫೈನಾನ್ಸ್ ಕಮಿಷನ್ ಯಾರು ಚೇರ್ಮನ್ ಇರ್ತಾನಪ್ಪ ಅಂತಂದ್ರೆ ತಿಮ್ಮಯ್ಯ. ಫಸ್ಟ್ ತಿಮ್ಮಯ್ಯ, ಸೆಕೆಂಡ್ ಸುರೇಂದರ್. ಫಸ್ಟ್ ತಿಮ್ಮಯ್ಯ, ಸೆಕೆಂಡ್ ಸುರೇಂದರ್, ಥರ್ಡ್ ಬಂದು ಕೋಡ್ಗಿ, ಫೋರ್ತ್ ಚಿನ್ನಸ್ವಾಮಿ. ಫೋರ್ತ್ ಚಿನ್ನಸ್ವಾಮಿ. ಈ ಫಿಫ್ತ್ ರೀಸೆಂಟಾಗಿ ಆಗಿದ್ದಾರೆ ಯಾರಪ್ಪ ಅಂತಂದ್ರೆ ನಾರಾಯಣ್ ಸ್ವಾಮಿ. ಸೊ ಹ್ಯಾಂಗೆ ನೆನಪಿಡ್ಬೋದಪ್ಪ ಅಂತಂದ್ರೆ ತಿಮ್ಮಯ್ಯ ಯಾರು ತಿಂತಿರ್ತಾರೆ ಹೆಚ್ಚಿಗೆ? ಸುರೇಂದ್ರನಾಥ್. ತಿಮ್ಮಯ್ಯ, ಸುರೇಂದ್ರನಾಥ, ಕೋಡ್ಬ್ಯಾಳಿ ಇರ್ತಾವಲ್ಲ, ಕೋಡ್ಬ್ಯಾಳಿ, ತಿಮ್ಮಯ್ಯ, ಸುರೇಂದ್ರನಾಥ್, ಕೋಡ್ಗಿ ನೆನಪಿಡ್ರಿ. ಲಾಸ್ಟಿನ ಚಿನ್ನಸ್ವಾಮಿ, ನಾರಾಯಣ ಸ್ವಾಮಿ, ಫೋರ್ತ್ ಫಿಫ್ತ್. ಸೊ ಆಪ್ಷನ್ 2 ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ 30. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಏನು ಕೇಳ್ಯಾರ? ದ ಕ್ಲೀನ್ ಪ್ಲ್ಯಾಂಟ್ ಪ್ರೋಗ್ರಾಮ್ ಅಂದರೆ CPP. ಸೊ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಕ್ಲೀನ್ ಪ್ಲ್ಯಾಂಟ್ ಪ್ರೋಗ್ರಾಮ್ ಅಂತಂದ್ರೆ ಏನಪ್ಪ ಅಂತಂದ್ರೆ ಇಟ್ ಇಸ್ ಅ ಇನಿಷಿಯೇಟಿವ್ ಬೈ ದ ಇಂಡಿಯನ್ ಗೌರ್ಮೆಂಟ್. ಏಮ್ ಮಾಡ್ತಪ್ಪ ಇದ್ರೊಳಗೆ ಈ ಕ್ಲೀನ್ ಪ್ಲ್ಯಾಂಟ್ ಪ್ರೋಗ್ರಾಮ್ನಾಗಪ್ಪ ಅಂತಂದ್ರೆ ಟು ಇಂಪ್ರೂವ್ ದ ಕ್ವಾಲಿಟಿ ಮತ್ತು ಪ್ರೊಡಕ್ಟಿವಿಟಿ ಆಫ್ ಹಾರ್ಟಿಕಲ್ಚರಲ್ ಕ್ರಾಪ್ಸ್. ಹಾರ್ಟಿಕಲ್ಚರ್ ಕ್ರಾಪ್ಸ್ದಾಗ ಕ್ವಾಲಿಟಿ ಮತ್ತು ಪ್ರೊಡಕ್ಟಿವಿಟಿ ಹೆಚ್ಚಿಗೆ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂತಂದ್ರೆ, ಸೊ ಇದಕ್ಕೆ ಇದು ಆಪ್ಷನ್ಸ್ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ದ ಪ್ರೋಗ್ರಾಮ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಬೈ ದ ನ್ಯಾಷನಲ್ ಹಾರ್ಟಿಕಲ್ಚರಲ್ ಬೋರ್ಡ್ ಇನ್ ಕೊಲಾಬ್ರೇಷನ್ ವಿತ್ ICAR, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್. ಹೌದು, ಇದು ಕೂಡ ಕರೆಕ್ಟು. ನೆಕ್ಸ್ಟ್ ಕ್ಯಾಬಿನೆಟ್ ಹ್ಯಾಸ್ ಅಪ್ರೂವ್ಡ್ ದ ಕ್ಲೀನ್ ಪ್ಲ್ಯಾಂಟ್ ಪ್ರೋಗ್ರಾಮ್ ಅಂಡರ್ ದ ಮಿಷನ್ ಫಾರ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ಹಾರ್ಟಿಕಲ್ಚರ್. ಇದು ಕೂಡ ಕರೆಕ್ಟ್. ಸೊ ಆಪ್ಷನ್ 4 ಎಲ್ಲ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್. ನೆಕ್ಸ್ಟ್ ಜಲ್ ಜೀವನ್ ಮಿಷನ್ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರ್ತದೆ. ಪ್ರತಿ ಮನೆಗೆ ಏನು ಮಾಡ್ತಾರೆ? ನೀರು ಸಪ್ಲೈ ಮಾಡೋದು. ಸೊ ಇದ್ರೊಳಗೆ ಕೂಡ FTH ಅಂತ ಕೊಟ್ಟಿರ್ತಾನೆ. ಸೊ ಇದ್ರೊಳಗೆ ನೀವು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, FHTC ಅಂತ. ಸೊ ಇಲ್ಲಿ ಏನರೇ ನೀರು ಕನೆಕ್ಷನ್ ಅದು ಟ್ಯಾಪ್ ಕನೆಕ್ಷನ್ ಅಂದರೆ ಎಲ್ಲರೂ ಹಾಕ್ತಾರೆ. ಸೊ FHTC ಅಂತಂದರೆ ಫಂಕ್ಷನಲ್ ಹೌಸ್ ಹೋಲ್ಡ್ ಟ್ಯಾಪ್ ಕನೆಕ್ಷನ್. ಯಾರ್ಯಾರು ಎದಕ್ಕೆ ಕೊಡ್ತಾರಪ್ಪ ಅಂತಂದರೆ ಎವ್ರಿ ರೂರಲ್ ಹೌಸ್ ಹೋಲ್ಡಿಗೆ ಕೊಡ್ತಾರೆ, ಸ್ಕೂಲ್ಸಿಗೆ ಕೊಡ್ತಾರೆ, ಅಂಗನವಾಡಿಗೆ ಕೊಡ್ತಾರೆ, ಗ್ರಾಮ ಪಂಚಾಯತ್ ಬಿಲ್ಡಿಂಗ್ ಕೊಡ್ತಾರೆ, ಮತ್ತು ಹೆಲ್ತ್ ಕೇರ್ ಸೆಂಟರ್ಸ್ ಇರ್ತಾವಲ್ಲ. ಸೊ ಅವಕ್ಕೆ ಎಲ್ಲದಕ್ಕೆ ಜಲ್ ಜೀವನ್ ಮಿಷನ್ ಅಂತಂದ್ರೆ ನೀರು ಸಪ್ಲೈ ಮಾಡೋದು. ಸೊ ಆಪ್ಷನ್ ಈಸ್ A and B. ಓಕೆ, A and B. ಸೊ ಟೆಕ್ನಿಕಲ್ ಸಪೋರ್ಟ್ ಏನು ಅರ್ಬನ್ ಲೋಕಲ್ ಬಾಡೀಸಿಗೆ ಕೊಡಲ್ಲ ಇವರು. ನೆಕ್ಸ್ಟ್ ರಿವರ್ಸ್ RO ಪ್ಲ್ಯಾಂಟ್ ಇದೇನು RO ಪ್ಲ್ಯಾಂಟ್ ಅದು ಹಂಗೇನು ಫಿಕ್ಸ್ ಅದು ಮಾಡಲ್ಲ. ಓಕೆ, ನೆಕ್ಸ್ಟ್ 32. ವಿಚ್ ಆಫ್ ದ ಫಾಲೋಯಿಂಗ್ ಕಮಿಟೀಸ್ ರೆಕಮೆಂಡೆಡ್ 3-tier ಸ್ಟ್ರಕ್ಚರ್ ಆಫ್ ದ ಪಂಚಾಯತ್ ಸಿಸ್ಟಮ್ ಇನ್ ಇಂಡಿಯಾ. ಸೊ 1957ದಾಗ ನೋಡಿದೆವಲ್ಲ, ಬಲ್ವಂತರಾಯ್ ಮೆಹ್ತಾ ಇವ್ರೇನು ಮಾಡ್ತಾರೆ? 3-tier ಸಿಸ್ಟಮ್ ಫಾಲೋ ಅಪ್ ಮಾಡಂತ ಹೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ಏನು ಕೊಟ್ಟರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ರಿವ್ಯಾಂಪ್ಡ್ ರಾಷ್ಟ್ರೀಯ ಗ್ರಾಮ್ ಸ್ವರಾಜ್ ಅಭಿಯಾನ್. ಸೊ ರಿವ್ಯಾಂಪ್ಡ್ ಗ್ರಾಮೀಣ್ ಸ್ವರಾಜ್ ಅಭಿಯಾನ್. ಸೊ ಹೌದು, ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಇದು ಬಗ್ಗೆ ಇಲ್ಲಿ ನೋಡೋಣ ಫುಲ್ ಡೀಟೇಲಾಗಿ. ಸೊ ಇಟ್ ಈಸ್ ಅ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಹೌದು, ಇದ್ರೊಳಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತಂದರೆ ಸೆಂಟರ್ ಮತ್ತು ಸ್ಟೇಟ್ ಎರಡೂ ಕಾಂಟ್ರಿಬ್ಯೂಟ್ ಮಾಡ್ತಾವೆ ಇನ್ ದ ರೇಷಿಯೋ ಆಫ್ 60-40 ಫಾರ್ ಮೋಸ್ಟ್ ಆಫ್ ದ ಸ್ಟೇಟ್ ಫಾರ್ RGSA ಅಭಿಯಾನ್. ಓಕೆ, ಬಟ್ 100% ಸೆಂಟ್ರಲಿನೇ ಕೊಡ್ತದೆ. ಎದಕ್ಕಪ್ಪ ಅಂತಂದ್ರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳಿಗೆ ಮತ್ತು ಹಿಮಾಲಯನ್ ಸ್ಟೇಟ್ಸ್ಗಳಿಗೆ ಆ್ಯಂಡ್ ಯೂನಿಯನ್ ಟೆರಿಟರೀಸಿಗೆ. ಸೊ ರಿವ್ಯಾಂಪ್ಡ್ ರಾಷ್ಟ್ರೀಯ ಗ್ರಾಮ್ ಸ್ವರಾಜ್ ಅಭಿಯಾನ್ ಇದು. ಸೊ ಇದ್ರ ಮೇನ್ ಏಮ್ ಏನಪ್ಪ ಅಂತಂದ್ರೆ ಟು ಎನ್ಹ್ಯಾನ್ಸ್ ದ ಗೌರ್ಮೆಂಟ್ ಕೆಪಾಬಿಲಿಟೀಸ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್. ಏನು ಮಾಡಬೇಕಪ್ಪ ಅಂತಂದ್ರೆ
ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ನಾಗ ಸೊ ಗೌರ್ಮೆಂಟ್ಸ್ದಿಂದು ಕೆಪಬಿಲಿಟಿ ಹೆಚ್ಚಿಗೆ ಮಾಡಬೇಕು. ಎದಕ್ಕಪ್ಪ ಅಂತಂದ್ರೆ ಆನ್ ದ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನು 17 ಅವಲ್ಲ, ಸೊ ಅಚೀವ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಕೂಡ ಮಾಡ್ತದೆ. ಸೊ ಯಾವಾಗ ಅಪ್ಲೈ ಆಗ್ಯದ ಅಂತಂದ್ರೆ 2022ಲಿಂದ 26 ತನಕ ಇದು ಚಾಲ್ತಿಯಲ್ಲಿರ್ತದೆ. ಸೊ ಇವು 33 ಕ್ವಶನ್ಸ್ ಅದು. ಸೊ ಇಲ್ಲಿ ನಿಮಗೆ ಏನಾರ ಡಿಫ್ರೆಂಟ್ ಕೈಂಡ್ ಆಫ್ ಅಪ್ರೋಚ್ ಇಟ್ಕೊಂಡು ಹೇಳಬೇಕು ಅಥವಾ ಕನ್ನಡದಾಗ ಭೀ ಹೇಳಬೇಕಿತ್ತು. ಸೊ ನಿಮ್ದು ಏನಾರ ಸಜೆಷನ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ. ಸೊ ಅದು ರಿಗಾರ್ಡಿಂಗ್ ಆ್ಯಸ್ ಪರ್ ದಟ್ ನಾ ಹೇಳ್ತೀನಿ. ಸೊ ಇನ್ನೂ ಏನಾದರೂ ನನ್ನಿಂದ ಏನಾದರೂ ಇಂಪ್ರೂವ್ಮೆಂಟ್ ಇತ್ತಂತೂ ಕೂಡ ಮೆನ್ಷನ್ ಮಾಡಿರಿ. ಸೊ ಅದ್ರ ಮೇಲೆ ನಾ ವರ್ಕೌಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಆಲ್.